ಯಶೋದೆ ಭಗವಂತನನ್ನ ಕುರಿತು ಶೇಷನ ಮೇಲೆ ಮಲಗಿದ ನಾರಾಯಣನನ್ನ ಕುರಿತು ಹಾಡು ಹೇಳ್ತಾ ಕೃಷ್ಣನನ್ನು ತೂಗ್ತಾ ಇದ್ದಾಳೆ. ನೋಡಿ, ಅವಳು ಮಾಡ್ತಾ ಇರೋದು ಮನೆ ಕೆಲಸ ಮನೆ ಕೆಲಸ, ಮಗುನ್ ತೂಗೋದಾದರೂ ಬಾಯಲ್ಲಿ ಬರ್ತಿರೋದು ದೇವರ ಸ್ಮರಣೆ. ಭಗವಂತನ ಸ್ಮರಣೆಯೊಂದಿಗೆ ಮಾಡಿದ ಮನೆ ಕೆಲಸ, ಪರಿಪರಿ ಕೆಲಸ, ನಿನ್ನ ಮಹಾಪೂಜೆ. ಭಗವಂತನ ಪೂಜೆ ಆಗತ್ತೆ, ಭಗವಂತ ಸ್ವೀಕಾರ ಮಾಡ್ತಾನೆ. ತೊಟ್ಟಿಲಲ್ಲಿ ಮಲಗಿದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪುಟ್ಟ ಕೃಷ್ಣ ಅಮ್ಮನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಮ್ಮ, ನೀ ಯಾರನ್ನು ಕುರಿತು ಹಾಡು ಹೇಳ್ತಾ ಇದ್ದೀಯಾ ಹೇಳು. ಆಗಿಂದ ಹಾಡು ಹೇಳ್ತಿದೀಯಲ್ಲ, ಇದನ್ನು ಯಾರನ್ನು ಕುರಿತು ಹೇಳ್ತಿರೋ ಹಾಡು. ಯಶೋದೆ ಅಂದ್ಲು, ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯಾದಂತಹ ಭಗವಂತನನ್ನು ಕುರಿತು ಹಾಡು ಹೇಳ್ತಾ ಇದ್ದೀನಪ್ಪ. ಕೃಷ್ಣ ಅಂದ, ಅವನನ್ನು ಕುರಿತು ಹಾಡು ಹೇಳಿದ್ರೆ ನಮಗೇನು ಫಲ ಬರುತ್ತೆ ಹೇಳು ಅಂದ. ಅದಕ್ಕೆ ಯಶೋದೆ ಅಂತಾಳೆ, ಅಲ್ಲಿ ಭಗವಂತ ಆನಂದದಿಂದ ನಿದ್ರೆ ಮಾಡ್ತಾ ಇದ್ದಾನೆ. ಸುಖಸ್ವರೂಪಿಯಾದ ಭಗವಂತ ಆನಂದದಿಂದ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ನಾವು ಅವನನ್ನು ಕೊಂಡಾಡಿ ಹಾಡಿ ತೂಗಿದರೆ ನಮಗೂ ಕೂಡ ಸ್ವಲ್ಪ ನಿದ್ದೆ, ಸುಖದ ನಿದ್ದೆ ಕೊಡ್ತಾನೆ. ನಿದ್ದೆ ಮಾಡೋರಿಗೆಲ್ಲ ಸುಖ ಇದೆ ಅಂತ ಅನ್ಕೋಬೇಡಿ. ಕೆಲವ್ರಿಗೆ ನಿದ್ದೆ ಬಂದರೂ ಕಷ್ಟ, ಯಾಕಂದ್ರೆ ಏನೇನೋ ಕೆಟ್ಟ ಸ್ವಪ್ನ. ಪಕ್ಕದಲ್ಲಿ ಮಲಗಿದವ್ರಿಗೂ ಕಿರಿಕಿರಿ, ಇಲ್ಲ ಗೊರಕೆ ಹೊಡಿತಾರೆ, ಇಲ್ಲ ಕಿರ್ಚ್ಕೋತಾರೆ. ಕೆಲವರಂತೂ ಅವರೇ ಗೊರಕೆ ಹೊಡೆದು ಅವರೇ ಭಯ ಬಿದ್ದು ಇನ್ನೊಬ್ಬರನ್ನು ಎಬ್ಬಿಸ್ಬಿಡ್ತಾರೆ. ಯಾಕಾರು ನಿದ್ದೆ ಬರುತ್ತಪ್ಪ ಇವರಿಗೆ ಅಂತ ಅನ್ನಿಸ್ಬಿಡ್ಬೇಕು. ಕೆಲವರಂತೂ ಈ ಮದುವೆ ಮನೆ ಏನೋ ಕಾರ್ಯಕ್ರಮಕ್ಕೆ ಹೋದಾಗ 4 ಜನರ ಮಧ್ಯೆ ಮಲಗಿದಾಗ ಒಬ್ರದ್ದು ಒಳ್ಳೆ ಸೌಂಡು ನಿದ್ದೆ ಶುರು ಮಾಡಿಬಿಟ್ರೆ ಇದ್ದವ್ರಿಗೆಲ್ಲ ನಿದ್ದೆನೇ ಹೋಗ್ಬಿಡುತ್ತೆ. ನಿದ್ದೆಯಲ್ಲಿ ಕೆಲವರಿಗೆ ಸುಖ ಇಲ್ಲ. ಸುಖವಾದ ನಿದ್ದೆ ಬೇಕಂದ್ರೆ ಅದು ಭಗವಂತ ಕೊಡಬೇಕು. ಹಾಗಾಗಿ ನಾವು ಮಲಗುವ ಮುನ್ನ ಸುಮ್ಮನೆ ಮಲಗಿಬಿಡೋದಲ್ಲ. ತುಂಬ ಜನ ಮಲಗೋದು ಹೇಗಂದರೆ, ಸೀರಿಯಲ್ ನೋಡ್ತಾ ನೋಡ್ತಾ ಒಂದು ಕೈಯಲ್ಲಿ ರಿಮೋಟ್ ಹಿಡ್ಕೊಂಡು ಅದನ್ನು ಮರ್ತಾಗೆ ಮಲಗಿಬಿಡ್ತಾರೆ. ಇನ್ನು ಕೆಲವರು ಇವಾಗೆಲ್ಲ ಆಟೋಮೆಟಿಕ್ ಬಂದಿರೋದ್ರಿಂದ ಒಂದು ಸೆಟ್ ಮಾಡಿಬಿಟ್ಟು ಮಲಗಿಬಿಡ್ತಾರೆ. ಇವ್ರಿಗೆ ನಿದ್ದೆ ಬಂದರೂ ಅದು ಅದರ ಹಣೆ ಬರೋದು, ಆರ್ಬೋದು ಬಿಟ್ಟರೆ ಬಿಡ್ಬೋದು. ನಿಮ್ಮ ಆ ದಿನದ ಕೊನೆ ಕೆಟ್ಟ ದೃಶ್ಯವನ್ನು ನೋಡ್ತಾ ಆಗಿರುತ್ತೆ. ನೀವು ಮಲಗುವ ಮುನ್ನ ಸುಪ್ತವಾದ ಮನಸ್ಸಿನ ಮೇಲೆ ಯಾವೆಲ್ಲ ಭಾವನೆಗಳು ಪರಿಣಾಮ ಬೀರುತ್ತೋ ಅದೇ ಕನಸಾಗಿ ಬರುತ್ತಂತ. ನಿಜವಾಗಿಯೂ ಮಲಗುವಾಗ ಕೆಲವರನ್ನು ಸ್ಮರಣೆ ಮಾಡಬೇಕಂತ. ಹಾಗೆ ದೊಡ್ಡವರನ್ನು ಉತ್ತಮರನ್ನು ಸ್ಮರಣೆ ಮಾಡಿ ಮಲಗಬೇಕು, ದೊಡ್ಡವರ ಸ್ಮರಣೆ ಮಾಡಿ ಹೇಳಬೇಕು. ಅಗಸ್ತಿರ್ಮಾಧವಶ್ಚೈವ ಮುಚುಕುಂದೋ ಮಹಾಮುನಿ ಕಪಿಲೋ ಮುನಿರಾಸ್ತಿಕಃ ಪಂಚೈತೆ ಸುಖಶಾಯಿನಃ. 5 ಜನರ ಸ್ಮರಣೆ ಮಾಡಿ ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತಂತೆ. ಅಗಸ್ತ್ಯರು, ಮಾಧವ ಬ್ರಾಹ್ಮಣ, ಮುಚುಕುಂದ ಮಹಾರಾಜ, ಕಪಿಲರು, ಈ ಇಷ್ಟು ಜನರ ಆಸ್ತಿಕ ಋಷಿ, ಈ ಇಷ್ಟು ಜರತ್ಕಾರು ಮತ್ತು ಜರತ್ಕಾರು ಅನ್ನುವ ಗಂಡ ಹೆಂಡತಿ ಮಗ. ಆ ಗಂಡ ಹೆಸರು ಜರತ್ಕಾರು, ಹೆಂಡತಿ ಹೆಸರು ಜರತ್ಕಾರು. ಗಂಡನ ಹೆಸರು ಹೆಂಡತಿ ಹೆಸರು ಒಂದೇ ಇರೋದು ಅಪರೂಪ. ಈ ಋಷಿಗಳಲ್ಲಿ ಈ ದಂಪತಿಗಳ ಮಕ್ಕಳಾಗಿ ಹುಟ್ಟಿದವ ಆಸ್ತಿಕ ಮಹಾಮುನಿ. ಅವನ ಸ್ಮರಣೆ ಮಾಡಿ ಮಲಗಿದರೆ ಒಳ್ಳೆ ನಿದ್ದೆ ಬರುತ್ತಂತೆ. ಇದು ವೇದದಲ್ಲಿ ಬರುವ ಮಾತುಗಳು, ವೇದದ ಖಿಲಮಾಗದಲ್ಲಿ ಬಂದ ಮಂತ್ರ. ಹಾಗಾಗಿ ದೇವರ ದೊಡ್ಡವರ ಸ್ಮರಣೆ ಮಾಡಬೇಕು. ಅವರ ಸ್ಮರಣೆ ಮಾಡಿದರೆ ನಮಗೂ ಕೂಡ ಒಳ್ಳೆ ನಿದ್ದೆ ಕೊಡ್ತಾ. ದೊಡ್ಡವರಿಗೆಲ್ಲ ದೊಡ್ಡವನಾದವ ಭಗವಂತ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ಅವನು ಸುಖಸ್ವರೂಪಿ. ಮಧ್ವಾಚಾರ್ಯರು ಹೇಳ್ತಾರೆ, ಯದ ಸುಪ್ತಿ ಗತೋಪಿ ಹರಿಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮ. ಭಗವಂತನ ನಿದ್ದೆ ಅಂದರೆ ಅದು ಸುಖದ ವ್ಯಾಪಾರ. ನಿಜವಾಗಿಯೂ ನಮ್ಮ ನಿದ್ದೆಗೂ ದೇವರ ನಿದ್ದೆಗೂ ದೊಡ್ಡವರ ನಿದ್ದೆಗೂ ದೊಡ್ಡ ವ್ಯತ್ಯಾಸ ಇದೆ. ನಮ್ಮ ನಿದ್ದೆ ಅಜ್ಞಾನದ ಪರಮಾವಧಿ, ದೊಡ್ಡವರ ನಿದ್ದೆ ಅದು ದೇವರ ಪೂಜೆ. ಭಗವಂತನ ನಿದ್ದೆ ಅದು ಆನಂದದ ವ್ಯಾಪಾರ. ಯದ್ಯಪಿ ದೇವರಿಗೆ ನಿದ್ದೆ ಇಲ್ಲ, ಆದರೂ ಮಲಗದಾಗ ಮಾಡ್ತಾನೆ. ಯಾಕಂದರೆ ಅವನಿಗಾಗಿ ಅಲ್ಲ,
ಅವನ ಹೊಟ್ಟೆಯ ಒಳಗಿರುವ ಸಜ್ಜನರ ನಿದ್ದೆಗಾಗಿ ಅವನು ನಿದ್ದೆ ಮಾಡ್ತಾನಂತ. ಸ್ವಾಪಂ ಪ್ರಾಪಯತಿ ಶ್ರಮಾಪ ಹೃದಯ ಕಲ್ಪಾವಸಾನೇಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ. ಆಡಿ ಆಡಿ ದಣಿದ ಮಕ್ಕಳು ನಿದ್ದೆ ಬಂದಾಗ ನಿದ್ದೆ ಬಂದಿದೆ ಅಂತಲೂ ಹೇಳಲ್ಲ, ಬರೀ ಹಠ ಮಾಡ್ತಾ ಇರುತ್ತೆ. ಬುದ್ಧಿವಂತ ತಾಯಿಗೆ ಗೊತ್ತಾಗತ್ತೆ ಇದು ಮಗುವಿನ ನಿದ್ದೆಯ ಕಾಲ ಅಂತ. ಆ ತಾಯಿ ತನಗೆಷ್ಟು ಕೆಲಸ ಇದ್ದರೂ ಕೂಡ ಬಿಟ್ಟು ಮಗುವನ್ನು ಮಲಗಿಸಿಕೊಂಡು ತಾನೂ ಮಲಗುತ್ತಾಳೆ, ಕಣ್ಣು ಮುಚ್ತಾಳೆ, ಗೊರಕೆ ಹೊಡೆದಾಗೂ ಮಾಡ್ತಾಳೆ. ನಿಜವಾಗಿ ಅವಳಿಗೆ ನಿದ್ದೆ ಬರಲ್ಲ, ಯಾಕೆಂದರೆ ಸಾಕಷ್ಟು ಕೆಲಸ ಇರುತ್ತೆ. ಆದರೂ ತಾನೆದ್ರೆ ಮಗು ಎಲ್ಲಿ ಹೇಳುತ್ತೋ ಅಂತ ಮಗುವಿಗಾಗಿ ತಾಯಿ ಮಲಗುವಂತೆ ಅನೇಕ ಜನ್ಮಗಳಲ್ಲಿ ದೇವರನ್ನು ನೋಡಬೇಕು, ದೇವರನ್ನು ಹೊಂದಬೇಕು ಅಂತ ಸಾಧನೆ ಮಾಡುವ ಸಂಭ್ರಮದಲ್ಲಿ ಸಾಕಷ್ಟು ಬವಣೆ ಪಟ್ಟ ಭಕ್ತರನ್ನು ಹೊಟ್ಟೆಯಲ್ಲಿಟ್ಟು ಅವರಿಗೆ ಆನಂದವನ್ನು ಕೊಡುವ ಸಲುವಾಗಿ ಭಗವಂತ ಎಲ್ಲ ಚೇಷ್ಟೆ ಬಿಟ್ಟು ಮಲಗಿದ ಹಾಗೆ ನಟನೆ ಮಾಡ್ತಾನೆ. ಇದು ಭಗವಂತ ಆನಂದದ ವ್ಯಾಪಾರ, ಸುಖಸ್ವರೂಪಿ ಅವನು. ಹೀಗೆ ಯಾರು ಚಿಂತನೆ ಮಾಡಿ ಮಲಗುವಾಗ ಈ ಚಿಂತನೆ ಮಾಡ್ತಾರೆ ಅವರಿಗೆ ದೇವರು ಒಳ್ಳೆ ನಿದ್ದೆ ಕೊಡ್ತಾನೆ. ಇಷ್ಟೆಲ್ಲ ಜ್ಞಾನ ಪುರಸ್ಸರವಾಗಿ ಕೃಷ್ಣನ ತೊಟ್ಟಲನ್ನು ಯಶೋದೆ ತೂಗ್ತಿದ್ಲಂತೆ. ಜ್ಞಾನ ಇಲ್ಲದವರ ಮನೆಗೆ ಭಗವಂತ ಮಗುವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವಳಂತಾಳೆ, ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗಿದ ಆ ಸುಖಸ್ವರೂಪಿಯಾದ ಕೃಷ್ಣ ನಾರಾಯಣ ಅವನನ್ನು ಕುರಿತು ಹಾಡು ಹೇಳಿದ್ರೆ ನಿನಗೂ ಕೂಡ ಸ್ವಲ್ಪ ನಿದ್ದೆ ಕೊಡಬಹುದು, ನೀ ಬರೀ ಓಡಾಡ್ತಾ ಇದೀಯ, ನಿಂಗೆ ನಿದ್ದೆ ಬರಬೇಕಾದ್ರೆ ಅವನ ಸ್ಮರಣೆ ಮಾಡ್ತಾ ಇದ್ದೀನಿ ಅಂತ ಯಶೋದೆ ಕೃಷ್ಣನಿಗೆ ಹೇಳಿದ್ಲಂತೆ. ಕೃಷ್ಣ ಅನ್ನಂತೆ, ಅಲ್ಲಮ್ಮ ಅವನು ನಿದ್ದೆ ಮಾಡ್ತಾ ಇದ್ದರೆ ನೀ ಹೇಳೋ ಹಾಡು ಕೇಳೋದು ಹೇಗೆ? ಎದ್ದೋರು ಕೇಳೋದೇ ಕಟ್ಟ, ಇನ್ನು ನಿದ್ದೆ ಮಾಡೋರಿಗೆ ಹೇಳಿದ ಹಾಡು ಕೇಳಿಸತ್ತಾ, ಹೇಳಿದ ಪುರಾಣ ಕೇಳಿಸತ್ತಾ? ಎದ್ದವ್ರಿಗೆ ಪುರಾಣ ಕೇಳ್ಬೋದು, ಕೇಳಿ ತಿಳಿಬೋದು, ತಿಳಿದದ್ದು ಉಳಿಬೋದು, ಉಳಿದದ್ದು ಜನ್ಮಾಂತರದಲ್ಲಿ ಹೊಳಿಬಹುದು. ಏನಿಲ್ಲ, ಪುರಾಣ ಕೂತಾಗಿಂದ ಹಿಡಿದು ಹೇಳೋವರೆಗೂ ನಿದ್ದೆ ಮಾಡಿದ್ದಾರೆ ಅಂದರೆ ಅವ್ರಿಗೇನು ತಿಳಿಲಿಕ್ಕೆ ಸಾಧ್ಯ? ನಿನ್ನ ಪ್ರಕಾರ ಶೇಷನ ಮೇಲೆ ದೇವರು ಮಲಗಿದ್ದಾನೆ, ಮಲಗಿದ ದೇವರಿಗೆ ಕೇಳಿಸಿ ಎಲ್ಲರೂ ಕೇಳಿಸತ್ತಾ? ಅವನು ಕೇಳಿಸ್ಕೊಳ್ಳೋದು ಹೇಗೆ? ನಂಗೆ ನಿದ್ದೆ ಕೊಡೋದು ಹೇಗೆ? ಇದು ಒಂದು ಆಗಲ್ಲ ಹೋಗಲ್ಲ. ಅರ್ಥಾತ್ ಅವನಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ, ನೀ ತೂಗೋ ಕಾರ್ಯಕ್ರಮ ಬಿಟ್ಟುಬಿಡು ಅನ್ನುವ ಹಾಗೆ ಕೃಷ್ಣ ಬಟ್ಟಲು ಕಣ್ಣುಗಳಿಂದ ಅಮ್ಮನನ್ನೇ ನೋಡ್ತಾ ಆಶ್ಚರ್ಯವನ್ನು ತಾಯಿಗೆ ಉಂಟು ಮಾಡ್ತಾ ಇದ್ದಾನೆ. ಸಜ್ಜನರು ಭಗವಂತನನ್ನು ಆಶ್ಚರ್ಯದಂತೆ ನೋಡ್ತಾರೆ. ಅಲ್ಲ, ಇಷ್ಟು ತೂಗಿದ್ರು, ಇಷ್ಟು ಹೊಟ್ಟೆ ತುಂಬ ಹಾಲು ಕುಡಿಸಿದ್ರು ಇವಂಗೆ ನಿದ್ದೆನೇ ಬರಲ್ವೇ ಅಂತ ಅವಳಿಗೆ ಆಶ್ಚರ್ಯ. ಆರ್ಡಿನರಿ ಮಕ್ಕಳಾದರೆ ಇಷ್ಟೊತ್ತಿಗೆ ಮಲಗಿ ಎಷ್ಟೋ ಹೊತ್ತಾಗಬೇಕು. ಇದು ಮಗ ಅಲ್ಲ, ಸುತೋ ನಮೇಯಂ ಹರಿರೇವ ಸಾಕ್ಷಾತ್, ಇವನು ಸಾಕ್ಷಾತ್ ನಾರಾಯಣ ಅಂತ ತಲೆ ಮೇಲೆ ಕೈ ಇಟ್ಟಿದ್ದಾಳೆ ಯಶೋದಾ ತಾಯಿ. ಅವಳು ಕೃಷ್ಣನ ತೊಟ್ಲಲ್ಲಿ ಹಾಕಿ ತೂಗುವಾಗ ಹೇಗೆ ತೂಗ್ತಿದ್ಲು? ನಾವು ಸಾಮಾನ್ಯವಾಗಿ ಮನೆ ಕೆಲಸ ಅಂದರೆ ನಮ್ಮ ಡ್ರೆಸ್ ಎಲ್ಲ ಹರ್ಕು ಮುರುಕಾಗಿರುತ್ತೆ. ನಮ್ಗೆ ಯಾರ್ದಾರು ಮದುವೆ ಮನೆ ಇನ್ನೇನೋ ಫಂಕ್ಷನ್ ಅಂದರೆ ವೈಭವವೋ ವೈಭವ, ಯಾರ್ದೋ ಮದುವೆ ಇವ್ರದ್ದು ಓಡಾಟವೇ ಓಡಾಟ, ಅದಕ್ಕೆ ಹುಟ್ಟದ್ದೇ ಹುಟ್ಟದ್ದು, ಉಟ್ಕೊಂಡಿದ್ದೇ ಹೊದ್ಕೊಂಡಿದ್ದೇ ಬೇರೆ ಬೇರೆ ಬಗೆ ಬಗೆಯ ಡ್ರೆಸ್ಗಳೆಲ್ಲ. ಅವಳು ಮನೆ ಕೆಲಸ ಮಾಡುವಾಗಲೇ ತುಂಬ ಅಲಂಕಾರ ಮಾಡ್ಕೊಂಡಿರ್ತಿದ್ಲಂತೆ. ಯಾಕೆಂದರೆ ಮನೆಯ ಎಲ್ಲ ಕೆಲಸ ಅದು ಭಗವಂತನ ಆರಾಧನೆ. ಬೆಳಗಾಗೆದ್ದು ಹೆಣ್ಣುಮಕ್ಕಳು ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು. ಹಂಗಂಥೇಳಿ 6 ಕರಡಿ ಮುಂದೆ ಕೂತು ಯಜಮಾನ್ರ ಆಫೀಸ್ಗೆ ಹೋಗೋವರೆಗೂ ಅಲ್ಲೇ ಕೂತ್ಕೋಬಾರ್ದು, ಒಟ್ಟು ಹರ್ಕ ಮುರ್ಕಿರಬಾರ್ದು, ಚೆನ್ನಾಗಿ ಲಕ್ಷಣವಾಗಿರ್ಬೇಕು. ಬೆಳಗಾಗೆದ್ದು ಮೈ ತೊಳ್ಕೊಳ್ಬೇಕು, ಹೆರಳು ಹಾಕ್ಕೋಬೇಕು, ಒಳ್ಳೆ ಕುಂಕುಮವನ್ನು ಹಚ್ಕೋಬೇಕು, ಕೈ ತುಂಬ ಬಳೆ ಹಾಕ್ಕೋಬೇಕು, ಕಾಲಲ್ಲಿ ಗೆಜ್ಜೆ ಇರಬೇಕು. ಓಡಾಡ್ತಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸನ್ನಿಧಾನ. ಕೆಲವರು ಯಜಮಾನರು ಹೋಗೋವರೆಗೂ ಕೆಟ್ಟದಾಗಿ ತಲೆ ಹರಡ್ಕೊಂಡು ಮುಖದಲ್ಲೆಲ್ಲ ಕೆಟ್ಟದಾಗಿ ನೋಡಿದ್ರೆ ಭಯ, ಜ್ಞಾಪಕ ಬಂದರೆ ಬೆಚ್ಚಿ ಬೀಳಬೇಕು, ಹಂಗಿದ್ದು ಬಿಡ್ತಾರೆ. ಹಾಗಿರಬಾರ್ದು. ಇವಳು ತೊಟ್ಲು ತೂಗುವಾಗ ಬೆಳಗಾತ ಮಗುವನ್ನು ಮಲಗಿಸಿ ತೊಟ್ಟಲನ್ನು ತೂಗುವಾಗ ಹೇಗಿರ್ತಿದ್ಲು? ವಾದಿರಾಜರು ಅವಳನ್ನು ವರ್ಣನೆ ಮಾಡ್ತಾರೆ. ಲೋಲತ್ ಕಂಕಣ ಪಾಣಿ ಪದ್ಮಧೃತಯ ನೀಲೋಲ್ಲ ಸತ್ಕುಂತಲ ಬಾಲ ಸ್ರಸ್ತದುಕೂಲ ಹಾರವಲಯ ಮೌಲಿಕ್ ಸನ್ಮಲ್ಲಿಕಾ
ಲೋಲಾಂಗ್ಯಾ ಕ್ವಣದಂಗ್ರಿ ಕಂಕಣ ಭೂಷಣ ಗಣ ಈಶಚ್ಚಲತ್ ಕುಂಡಲ ವ್ಯಾಲೋಲಂ ಸಹದೋಲಯ ಮೃಗದೃಶ ಕೃತ್ವೋಪ ನಿನ್ಯುಪ್ರಿಯಂ. ಕೈ ತುಂಬ ಬಳೆ ಹಾಕ್ಕೊಂಡಿದ್ಲಂತ. ಯಾವಾಗಲೂ ಹೆಣ್ಮಕ್ಳು ಕೈ ತುಂಬ ಬಳೆ ಹಾಕ್ಕೋಬೇಕು. ನಮ್ಮಲ್ಲಿ ಆರಂಭದಿಂದಲೇ ಆ ಸಂಪ್ರದಾಯವನ್ನು ಹಾಳು ಮಾಡ್ತಾ ಇದ್ದಾರೆ. ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಕೆಲವರು ಬಾಯಿ ಬಿಟ್ಟು ತಮ್ಮ ಧರ್ಮ ಹೇಳಲ್ಲ, ಆದರೆ ಜೀವನದ ಒಳಗೆ ಆ ಧರ್ಮ ಬರುವ ಹಾಗೆ ಮಕ್ಕಳಿಗೆ ಅಳವಡಿಸ್ಬಿಡ್ತಾರೆ. ಇವತ್ತು ಯಾವ ಶಾಲೆಯಲ್ಲೂ ಮಕ್ಕಳಿಗೆ ಬಳೆ ಹಾಕ್ಕೊಂಡು ಹೋಗೋಂಗಿಲ್ಲ. ಅದು ಏನೋ ಬೇರೆ ಹೇಳ್ತಾರೆ, ಆದರೆ ನಿಜವಾಗಿಯೂ ಅವರ ಧರ್ಮವನ್ನು ಇಂಪ್ಲಿಮೆಂಟ್ ಮಾಡೋದೇ ಇರುತ್ತೆ. ಬಹಳ ಎಚ್ಚರಿಕೆಯಿಂದ. ಸ್ತ್ರೀಷು ದುಷ್ಟಾಸ್ತು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾನೆ, ಜಗತ್ತಲ್ಲಿ ಯಾರು ಕೆಟ್ಟರು ಜಗತ್ತಿಗೆ ನಷ್ಟ ಇಲ್ಲ, ಜಗತ್ತಲ್ಲಿ ಹೆಣ್ಣು ಮಗಳು ಕೆಟ್ಟರೆ ಇಡೀ ಜಗತ್ತು ಹಾಳಾಗತ್ತೆ. ಇವಳು ಕೃಷ್ಣನ ತೊಟ್ಲನ್ನು ತೂಗುವಾಗ ಕೈ ತುಂಬ ಬಳೆ ಹಾಕಿದ್ಲಂತ. ಕೈ ತುಂಬ ಬಳೆ ಹಾಕ್ಕೊಂಡವ್ರಿಗಷ್ಟೇ ಕೃಷ್ಣನ ತೊಟ್ಟಲು ಮುಟ್ಟುವ ಭಾಗ್ಯ ಭಗವಂತ ಎಂದಾದರೂ ಒಂದಿನ ಕೊಡ್ತಾನೆ. ಒಂದಿನ ಒಂದು ಬಳೆನೂ ಹಾಕ್ಕೊಳ್ಳಲ್ಲ ಅಂದರೆ ನಿನ್ನ ಕೈಲಿ ನಾ ಯಾಕೆ ಮುಟ್ಟಿಸ್ಕೊಳ್ಳಿ? ಯಾಕೆಂದರೆ ಅದು ಲಕ್ಷ್ಮಿ, ಸುಮಂಗಲ ಸ್ತ್ರೀ. ಅವಳ ಸ್ತ್ರೀ ಸುಮಂಗಲತ್ವ ಏನಿದೆ ಅದು ಮಹಾಲಕ್ಷ್ಮಿಯ ಸನ್ನಿಧಾನ. ಆ ಲಕ್ಷ್ಮೀ ಸನ್ನಿಧಾನ ಇದ್ದವ್ರಿಗಷ್ಟೇ ನನ್ನನ್ನು ಮುಟ್ಟುವ ಯೋಗ್ಯತೆ. ಹಾಗಾದ್ರೆ ಈ ಮಾಂಗಲ್ಯ ದ್ರವ್ಯಗಳು, ಮಂಗಲ ದ್ರವ್ಯಗಳನ್ನು ಯಾವಾಗಲೂ ಹಾಕಿರ್ಬೇಕಂತ. ಆ ಬಡಿಸುವಾಗ ಕೈಯಲ್ಲಿ ಜಲ್ ಜಲ್ ಶಬ್ದ ಬಂದರೆ ಅದೇ ಮಡಿ. ಆ ತಾಯಿ ಹೆಂಡತಿ, ತಾಯಿ ಮಾಡಿದ ಅಡುಗೆ, ಹೆಂಡತಿ ಮಾಡಿದ ಅಡುಗೆ ಸ್ವಯಂ ಪಾಕ ಅಂತ ಕರೀತಾರೆ. ಸ್ವಯಂ ಪಾಕ ಅಂದರೆ ತಾನೇ ಅಡುಗೆ ಮಾಡ್ಕೋಬೇಕು ಅಂತಿಲ್ಲ. ಹೆಂಡತಿ ಮಾಡಿದ ಅಡುಗೆ ಮಡಿಗೆ ಬರುತ್ತೆ. ತುಂಬ ಜನ ಹೆಂಡತಿ ಮಾಡಿದ್ದು ಬರಲ್ಲ ಅಂತಾರೆ. ಬರಲ್ಲ ಅಂದಮೇಲೆ ಮಾಡ್ಕೋಬೇಕು ಯಾಕೆ ಅಂತ. ಆದರೆ ಬರುತ್ತೆ. ಅದರ ಅತಿ ಬೀದಿ ಅಡುಗೆಯವ್ರಿಗಿಂತೂ ಮನೆ ಹೆಂಡತಿ ಮಾಡಿದ ಅಡುಗೆ ಅಷ್ಟು ಮಡಿ ಜಗತ್ತಲ್ಲಿಲ್ಲ. ತಾಯಿ ಮುತ್ತೈದೆಯಾಗಿ ಆಕೆ ಅಡುಗೆ ಮಾಡಿ ಬಡಿಸಿದ್ರೆ ಅದಕ್ಕಿಂತ ಪಾವಿತ್ರ್ಯ ಇಲ್ಲೇ ಇಲ್ಲ. ನೀವೊಮ್ಮೆ ದೇವರಿಗೆ ಅದನ್ನು ತೋರಿಸ್ಬಿಟ್ರಿ ಅಂದರೆ ಅತಿ ಪವಿತ್ರವಾದ ಅಡುಗೆ ಅದು. ಹಾಗಾಗಿ ಅವಳು ಕೈ ತುಂಬ ಬಳೆ ಹಾಕ್ಕೊಂಡಿದ್ದಾಳೆ. ಆಮೇಲೆ ಕರಕಮಲಗಳಿಂದ ತೊಟ್ಟಲನ್ನು ಹಿಡಿದು ತೂಗ್ತಾ ಇದ್ದಾಳೆ. ಅವಳು ತೂಗುವಾಗ ತೊಟ್ಟಲಿನ ಜೊತೆಗೆ ಸ್ವಲ್ಪ ಹೋಗ್ತಾಳೆ, ಸ್ವಲ್ಪ ಹಿಂದೆ ಬರ್ತಾಳಂತೆ. ಹಾಗೆ ಹೋಗುವಾಗ ಅವಳ ಕಿವಿಯಲ್ಲಿರುವಂತಹ ಕುಂಡಲಗಳು ಅದು ಚಲಿಸ್ತಾ ಇದೆ. ಒಳ್ಳೆ ಕಪ್ಪಾದ ಕಡು ನೀಲಿಯ ಕೂದಲು, ಒಳ್ಳೆ ಧ್ವನಿ ಮಾಡುವಂತಹ ಪಾದದ ಭೂಷಣ ಗೆಜ್ಜೆ, ಇದೆಲ್ಲದರ ಜೊತೆಗೆ ಇವಳು ಕೃಷ್ಣನ ತೊಟ್ಲಲ್ಲಿ ಹಾಕ್ಬಿಟ್ರೆ ಇವಳು ಹಾಡು ಹೇಳಲಿಕ್ಕೆ ಶುರು ಮಾಡಿದ್ರೆ ಊರಿನ ಅನೇಕ ಮಂದಿ ಹೆಣ್ಣು ಮಕ್ಕಳು ತಾವು ಬಂದ್ಬಿಡ್ತಿದ್ರಂತೆ. ಬರೋರೆಲ್ಲ ಒಳ್ಳೆ ಆಭರಣ, ಸೀರೆ. ದೇವ್ರ ತೊಟ್ಲು ತೂಗೋದು ಅಂದರೆ ಯಾರಿಗುಂಟು ಯಾರಿಗಿಲ್ಲ. ಭಗವಂತನ ತೊಟ್ಲು ಇದೊಂದು ದೊಡ್ಡ ಸೇವಾ. ಇದು ಯಾರಿಗೆ ತುಂಬ ಪುಣ್ಯ ಮಾಡಿದವ್ರಿಗೆ ಮಾತ್ರ ತೊಟ್ಲಲ್ಲಿರೋ ಕೃಷ್ಣನ್ ನೋಡೋ ಭಾಗ್ಯ, ಇನ್ನೂ ತುಂಬ ಮಾಡಿದವ್ರಿಗೆ ಮುಟ್ಟೋ ಭಾಗ್ಯ, ಇನ್ನೂ ತುಂಬ ಮಾಡಿದವ್ರಿಗೆ ತೂಗೋ ಭಾಗ್ಯ, ಇನ್ನೂ ತುಂಬ ಮಾಡ್ತಿರೋರಿಗೆ, ಪುಣ್ಯ ಮಾಡಿದವ್ರಿಗೆ ತೊಟ್ಲಲ್ಲಿರೋನು ನಾರಾಯಣ ಅಂತ ತಿಳಿದು ತೂಗುವ ಭಾಗ್ಯ. ಇಂತಹ ಅನೇಕ ಜನ ಸಾಧನೆ ಮಾಡಿದ ಸಜ್ಜನರು ಅವಳ ಮನೆ ಸುತ್ತ ಇದ್ಲು. ಎಲ್ಲ ಹೆಣ್ಣುಮಕ್ಕಳು ಬಂದ್ಬಿಡ್ತಿದ್ರಂತೆ. ಆ ಹೆಣ್ಣು ಮಕ್ಕಳೆಲ್ಲ ತೂಗುವಾಗ ಅವ್ರಿಗೆ ಮೈ ಮೇಲೆ ಜ್ಞಾನವೇ ಇರ್ತಿರ್ಲಿಲ್ಲ. ಯಾಕೆಂದರೆ ಕೃಷ್ಣನನ್ನು ನೋಡುವಾಗ ಅವ್ರ ಮೈ ಎಚ್ಚರಿಕೆನೇ ಪರಿವೇನೇ ಹೋಗಿಬಿಡ್ತಿತ್ತು. ಏನಂದರೆ ಮೈ ಮೇಲಿದ್ದ ಹಾರ, ಬಂಗಾರದ ಸರ ಕಳಚಿ ಬಿದ್ದರೆ ಅದನ್ನು ಎತ್ತಿ ಹಾಕ್ಕೊಳ್ತಿರ್ಲಿಲ್ವಂದು. ಯಾಕೆಂದರೆ ಅದನ್ನು ಎತ್ತಿ ಹಾಕ್ಕೊಳ್ಳೋಷ್ಟು ಕಾಲವೂ ಕೂಡ ಕೃಷ್ಣನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಹಾರ ಈ ಭಗವಂತನ ಅನುಗ್ರಹ ಇದ್ದರೆ ಸಾಕಷ್ಟು ಸಂಪಾದನೆ ಮಾಡ್ಬೋದು. ಆದರೆ ಈ ಒಳಗಿರುವ ದೇವರು ಬಿಟ್ಟರೆ ಸಿಕ್ಕ. ಇವನು ಒಂದು ಕ್ಷಣ ಬಿಟ್ಟುಬಿಟ್ರೆ ಎಲ್ಲಿ ಮಾಯ ಆಗಿಬಿಡ್ತಾನೋ, ಅವನಿದ್ರೂ ನಮಗೆ ನೋಡೋ ಯೋಗ್ಯತೆ ಇದೆಯೋ ಇಲ್ಲೇ ಇಲ್ಲೋ ಅಂಥೇಳಿ ಹಾರಗಳೆಲ್ಲ ಅಸ್ತವ್ಯಸ್ತ ಆಗ್ತಿತ್ತು. ಆಮೇಲೆ ತೂಗುವಾಗ ಹಾಡು ಹೇಳ್ತಿದ್ರು. ಹಾಡು ಹೇಳುವಾಗ ಅವರ ತಲೆ, ಮೈ, ಮುಖ ಎಲ್ಲ ಕುಣಿಸ್ತಿದ್ರಂತ. ನಮಗೇನು ಗೊತ್ತಾ, ದೇವ್ರದ್ದು ಹೇಳುವಾಗ ತಲೆ ಕುಣಿಯಲ್ಲ, ಇನ್ನೊಬ್ರದ್ದು ಹೇಳುವಾಗ ಭಾರೀ ತಲೆ ಕುಣಿಯುತ್ತೆ. ಹೌದಾ ಅಂತಾರೆ. ಯಾರೋ ಪಕ್ಕದ ಮನೆಯವ್ರು ಓಡೋದು ಅಂತ ಹೇಳಿದ್ರೆ ಸಾಕು, ಹೌದೇ ಅಂತ ಹಿಂಗೆ ತಲೆ. ಅದೇ ದೇವರ ಆಶ್ಚರ್ಯ ಕತೆ ಕೇಳಿದ್ರೆ ಕಲ್ ಕೂತಿರ್ತೀವಿ, ಅಳ್ಳಾಡೋದೇ ಇಲ್ಲ. ವಿಜೇಂದ್ರ ಸ್ವಾಮಿಗಳು ಬೈತಾರೆ, ದೇವರೇ ನೀನು ನಂಗೆ ತಲೆ ಕೊಟ್ಟೆ, ಎಂಥ ಕೆಟ್ಟ ತಲೆ. ನಿನ್ನ ಕತೆ ಕೇಳುವಾಗ ಶ್ರುತಿಜಾನಂದ ಬರೇಣ ಸದ್ಗುಣಾನಾಂ. ದೇವರೇ ಈ ತಲೆ ಅಳ್ಳಾಡಬೇಕು. ಯಾವಾಗ ನಿನ್ನ ಕತೆ ಕೇಳಿ ಕೇಳಿ, ಕಿವಿಯಲ್ಲಿ ಕೇಳಿ, ತಲೆಯಲ್ಲಿ ತುಂಬಿಕೊಂಡು ತಲೆ ನಿಲ್ಲಬಾರ್ದು. ಕೆಲವ್ರಿಗೆ ತಲೆ ನಿಲ್ಲಲ್ಲ,
ಆ ಥರ ಅಲ್ಲ. ದೇವರ ಕಥೆ ಕೇಳಿ ಭಾರದಿಂದ ದೇವರನ್ನು ಕಂಡಾಗ ಬಗ್ಬೇಕಂತ. ನಾವು ಭಾರದಿಂದ ಬಗ್ಗಲ್ಲ, ಬೋರಾಗಿ ಬಗ್ಬಿಟ್ಟಿರ್ತಾರೆ ಕೆಲವರಿಗೆ. ಅವ್ರಿಗೆ ಅರ್ಥ ಆಗಿರಲ್ಲ. ಕೇಳ್ತಾ ಕೇಳ್ತಾ ನೀವು ಟ್ರ್ಯಾಕಲ್ಲಿ ಇರಬೇಕು, ಆ ಕಥೆ ಒಳಗೇ ಇರಬೇಕು. ಮತ್ತೊಂದರ ಆಲೋಚನೆ ಬಂತು ಅಂದರೆ ನಿದ್ದೆಗೆ ಹೋಗ್ಬಿಡ್ತೀರಿ. ಕತೆ ಒಳಗೇ ಇದ್ದರೆ ಆಕ್ಸಿಡೆಂಟ್ ಇಲ್ಲ, ಟ್ರ್ಯಾಕ್ ಒಳಗೇ ಇದ್ದರೆ ಟ್ರೈನ್ ಎಲ್ಲೂ ಹೋಗಲ್ಲ. ಆ ಟ್ರ್ಯಾಕ್ ಒಂದು ಕ್ಷಣ ತಪ್ಪಿದ್ರು ಹೇಗೆ ನಿದ್ದೆ ಬಂದುಬಿಡುತ್ತೋ, ಆಕ್ಸಿಡೆಂಟ್ ಆಗಿಬಿಡುತ್ತೋ, ಹಾಗೆ ಹೋಯ್ತು. ಹಾಗಾಗಿ ಆ ಹೆಣ್ಣು ಮಕ್ಕಳೆಲ್ಲ ದೇವರ ಕೃಷ್ಣನ ಕಥೆಯನ್ನು ಹೇಳುವಾಗ, ಹಾಡು ಹೇಳುವಾಗ ಅವ್ರು ತಲೆ ಆಡಿಸ್ತಿದ್ರಂತೆ. ಇವತ್ತಿಗೂ ನೀವು ನೋಡಿ, ಪುಟ್ಟ ಮಕ್ಕಳು 1 ವರ್ಷ 2 ವರ್ಷದ ಮಕ್ಕಳಿಗೆ ಹಾಡು ಹೇಳ್ಕೊಟ್ರೆ ಅವ್ರು ತಲೆ ಹಿಂಗೆ ಮಾಡಿ ಕೈ ಎಲ್ಲ ಹಿಂಗೆ ಮಾಡ್ತಿರುತ್ತೆ. ಯಾಕಂದ್ರೆ ಅದು ತನ್ಮಯತೆ, ಇನ್ವಾಲ್ವ್ಮೆಂಟ್. ನಿಮ್ಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ತಲೆ ಆಡಲ್ಲ. ನೀವು ಕಥೆ ಒಳಗೆ ಡೀಪಾಗಿ ಹೋಗ್ಬೇಕು. ಕೆಲವರು ಸೀರಿಯಲ್ ನೋಡುವಾಗ ಅಳ್ತಾ ಇರ್ತಾರೆ, ಯಾರನ್ನ ಯಾರೋ ಕೊಚ್ಚಾಕಿರ್ತಾರೆ, ಇವನ್ ನೋಡಿ ಅಳ್ತಿರ್ತಾನೆ. ಅವ್ರಿಗೇನೋ ಖುಷಿ ಆದರೆ ಇವ್ರಿಗೇನೋ ಖುಷಿ. ಅದು ಯಾಕಂದ್ರೆ ಅಷ್ಟು ಇನ್ವಾಲ್ವ್ಮೆಂಟು. ದೇವ್ರ ಪುರಾಣದಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ. ಕೇಳ್ಬೇಕ್ರಿ, 7 ರಿಂದ 8 ದೇವ್ರ ಕಥೆ ಕೇಳಬೇಕಪ್ಪ, ಪುಣ್ಯ ಬರುತ್ತಂತೆ. ಏನೋ ಹಾಳಾಗೋಲಿ, ಬೇಕಾದ ಕೆಲಸ ಇರುತ್ತೆ, ಹಾಳಾಗೋಲಿ ಪುಣ್ಯ ಕೇಳೋಣ, ಹಿಂಗೆ ಬರ್ತಾ ಅದು ಪ್ರಯೋಜನ ಇಲ್ಲ. ಅದರೊಳಗೆ ಆಳಕ್ಕೆ ಇಳಿಬೇಕು. ಹಾಗೆ ಗೋಕುಲದ ಎಲ್ಲ ಹೆಣ್ಣು ಮಕ್ಕಳು ಕೃಷ್ಣನ ತೊಟ್ಟಿಲನ್ನು ತೂಗುವಾಗ ತನ್ಮಯತೆ ಹೊಂದುವವರು. ಅವರ ಕುತ್ತಿಗೆಯಲ್ಲಿದ್ದ ಸರ ಕಳಚಿದ್ರೆ ಮತ್ತೆ ಹಾಕ್ಕೊಳ್ಬೇಕು ಅಂತಿಲ್ಲ, ಇದ್ರಿತ್ತು ಹೋಯ್ತು. ತಲೆಯಲ್ಲಿ ಮುಡಿದ ಮಲ್ಲಿಗೆ ಜಡೆ ಜಾರಿ ಮಗ್ಗೆಲ್ಲ ಜಾರ್ತಿತ್ತು, ಅದ್ರ ಮೇಲೂ ಲಕ್ಷ್ಯ ಇರಲಿಲ್ಲ. ಆಮೇಲೆ ಅವ್ರದ್ದು ಒಂದೇ ಲಕ್ಷ್ಯ, ತೊಟ್ಟಲು ಆ ಕಡೆ ಹೋಗೋದು, ಆಮೇಲೆ ಈ ಕಡೆ ಬರೋದು. ಆ ತೊಟ್ಟಲಲ್ಲಿ ಮಲಗಿದ ಕೃಷ್ಣನನ್ನೇ ದೃಷ್ಟಿ ನೆಟ್ಟಿರೋರು. ಆ ಎಲ್ಲಿ ಕೃಷ್ಣ ಹೋಗ್ತಿದ್ದೋ ಅಲ್ಲಿವರೆಗೂ ದೃಷ್ಟಿ ಹೋಗೋದು, ಮತ್ತೆ ವಾಪಸ್ ಬರೋದು. ಹಾರ ಬಿದ್ದಿದ್ದ ದೃಷ್ಟಿನೇ ಇಲ್ಲ. ನಮಗೆ ಬರೀ ಕೆಳಗಿಂದು ಮೇಲಿಂದೇ ದೃಷ್ಟಿ, ದೇವರಲ್ಲಿ ದೃಷ್ಟಿನೇ ಇಲ್ಲ. ಕೆಲವರು ಮಂಗಳಾರತಿ ಮಾಡುವಾಗಲೂ ದೇವ್ರನ್ನ ಬಿಟ್ಟು ಊರಲ್ಲೆಲ್ಲ ನೋಡ್ತಿರ್ತಾರೆ, ದೇವರನ್ನೇ ನೋಡ್ಬೇಕು. ಕೆಲವರು ಮಾಡೋರು ಎಲ್ಲೆಲ್ಲೋ ನೋಡ್ತಿರ್ತಾರೆ, ಹೆಂಗೋ ಹೋಗ್ಲಿ. ನೋಡೋರು ದೇವ್ರನ್ನ ನೋಡಲಿಕ್ಕೆ ಬಂದಿರ್ತಿರಲ್ಲ, ದೇವರನ್ನ ಬಿಟ್ಟು ಇನ್ನೊಂದು ನೋಡಬಾರ್ದು. ಮಂಗಳಾರತಿ ಮಾಡುವಾಗ ಮಂಗಳಮಯವಾದ ಆರತಿಯ ಬೆಳಕಿಯಲ್ಲಿ ಆರ್ತಿಗಳು ಅಂದರೆ ನಾವೇ ಆರ್ತರು, ದುಃಖದಿಂದ ಬಳಲಿದವರು. ಭಗವಂತನ ಮಂಗಳಮಯವಾದ ಆರ್ತಿಯನ್ನು ಕಂಗಳಿಂದ ನೋಡಿದರೆ ನಮ್ಮ ಎಲ್ಲ ತಾಪಗಳು ಪರಿಹಾರ ಆಗತ್ತಂತ. ತುಂಬ ಜನ ಮಂಗಳಾರತಿಗೆ ಅಂತ ಕಾಯ್ತಿರ್ತಾರೆ, ಮಂಗಳಾರತಿ ಆಗೋ ಟೈಮ್ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಕಣ್ಣು ಮುಚ್ಕೊಳ್ಳೋದಾದ್ರೆ ಇಲ್ಲಿ ಯಾಕೆ ಬಂದ್ರಿ? ಕಣ್ಣು ಮುಚ್ಕೋಬಾರ್ದು. ಮಂಗಳಾರತಿ ಆಗುವಾಗ ಕಣ್ಣು ಮುಚ್ಚಬಾರ್ದು. ಕಣ್ಣನ್ನು ಚೆನ್ನಾಗಿ ಬಿಚ್ಚಿ ಕಣ್ತುಂಬ ಭಗವಂತನ ಮೂರ್ತಿಯನ್ನು ನೋಡ್ಕೊಳ್ಬೇಕು. ಮನೆಗೆ ಹೋದ ಮೇಲೆ ಕಣ್ಣು ಮುಚ್ಕೋಬೇಕು, ಆಗ ನೋಡಿದ್ದರ ನೆನಪಾಗತ್ತೆ. ಇಲ್ಲಿ ಬಂದಾಗಲೇ ಕಣ್ಣು ಮುಚ್ಚಿಬಿಟ್ರೆ ಮನೆಯೊಳಗೆ ಕಣ್ಣು ಬಿಚ್ಚಿ ಏನು ಪ್ರಯೋಜನ? ಹಾಗಾದ್ರೆ ದೇವರನ್ನು ಕಣ್ತುಂಬಿ ನೋಡ್ಬೇಕು. ನೋಡುವುದೇ ಕಣ್ಣು, ಕಣ್ಣು ಮುಚ್ಚುವುದೇ ಕಣ್ಣು ಅಂತ ಹೇಳಿದಾರ. ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಪಾಡುವುದೇ ವದನ. ಬಾಯಿ ಇರೋದೇ ದೇವರ ಹಾಡು ಹೇಳಲಿಕ್ಕೆ, ಕಿವಿ ಇರೋದೇ ದೇವರ ಕಥೆ ಕೇಳಲಿಕ್ಕೆ. ಗಾಡಿಕಾರ ರಂಗಯ್ಯನ ನೋಡುವುದೇ ಕಣ್ಣು. ಹೀಗಾಗಿ ಈ ಹೆಣ್ಣು ಮಕ್ಕಳ ಕಣ್ಣೆಲ್ಲ ಆ ಭಗವಂತನ ಮುಖಮಂಡಲದ ಮೇಲಿದೆ. ಆ ತೊಟ್ಲ ಆ ಕಡೆ ಹೋದರೆ ಒಳಗಿರುವ ಕೃಷ್ಣನನ್ನೇ ನೋಡ್ತಾ ದೃಷ್ಟಿಯನ್ನು ಹರಿಸ್ತಾ ಇದ್ದಾರೆ. ಅದು ಈ ಕಡೆ ಬಂದರೆ ಈ ಕಡೆ ಹರಿಸ್ತಾ ಇದ್ದಾರೆ. ಎಂಥ ಭಕ್ತಿ ಮಾಡ್ತಾರೆ ಇವರು. ವಾದಿರಾಜರು ಒಂದು ಅದ್ಭುತವಾದ ಕಥೆಯನ್ನು ಹೇಳ್ತಾರೆ. ಈ ಕೆಲವರು ಏನಂದರೆ ಮನೇಲಿ ಮಂಚದ ಪಕ್ಕ ತೊಟ್ಲು ಇಟ್ಕೊಂಡ್ಬಿಟ್ಟಿರ್ತಾರೆ, ಮಗುದು ತೊಟ್ಲು. ಈ ಮಕ್ಕಳು, ಕೆಲವು ಮಕ್ಕಳು ನೈಟ್ ಡ್ಯೂಟಿ ಮಕ್ಕಳು. ಅವೇನಂದರೆ ಅವು ರಾತ್ರಿ ಎಲ್ಲ ಎದ್ದು ಕೂತಿರ್ತವೆ, ಯಾವಾಗಲೂ 1ಕ್ಕೋ 2ಕ್ಕೋ ನಿದ್ದೆ. ಪಾಪ ಈ ಅಪ್ಪ ಅಮ್ಮ ಇಬ್ಬರು ಸಾಫ್ಟ್ವೇರ್, ಮನೆಗೆ ಬಂದರೆ ಹಾರ್ಡ್ವೇರ್ ಹಾಕಿ ಕುಕ್ಕರ್ ಬಡ್ದಿರ್ತಾವೆ ಇಬ್ಬರೂ. ಅದಕ್ಕೆ ಏನು ಮಾಡಿರ್ತಾರೆ ಅಂದರೆ ಒಂದು ಹಗ್ಗ ಕಟ್ಕೊಂಡು ತಾವು ಮಲ್ಕೊಂಡು ಹೀಗೆ ಎಳ್ಕೊಳ್ತಾ ಇರ್ತಾರೆ ಅಲ್ವಾ. ಅವ್ರಿಗೆ ನಿದ್ದೆ ಬಂದಾಗ ಹಗ್ಗನೂ ಬಿಡ್ತಾರೆ, ಮಗುನೂ ಸುಮ್ಮನೆ ಆಗ್ಬಿಡುತ್ತೆ. ಯಾವಾಗ ಅವ್ರಿಗೂ ನಿದ್ದೆ ಇವ್ರಿಗೂ ನಿದ್ದೆ. ನೋಡಿದಿರಿ ಕಥೆ ಇದೆಲ್ಲ. ಯಶೋದೇನೋ ಆ ಕೆಟಗರಿನೇ ಸ್ವಲ್ಪ. ಅವಳು ಏನಂದರೆ ಇವನಿಗೆ ನಿದ್ದೆ ಬರಲ್ಲ, ಇವಳಿಗೆ ಬರದೇ ಇರುತ್ತೆ ಪಾಪ. ಇವಳಿಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಕೃಷ್ಣನ ದೂರದಲ್ಲಿ ಮಲಗಿಸಿ ಕೈಯಲ್ಲಿ ಹವಳದ ಸರಪಳಿ. ಏನು ಕೃಷ್ಣನಿಗೇನು ಕಮ್ಮಿ ರೀ, ಬಂಗಾರದ ತೊಟ್ಲು, ಅದು ಎಳಿಯೋಕ್ಕೆ ಹವಳದ ಸರಪಳಿ ಹಿಡ್ಕೊಂಡು ರಾಣಿಯಾದ ಯಶೋದೆ ಹೀಗೆ ಎಳಿತಾ ಸರಪಳಿ ಬಿಟ್ಟು ತಾನು ಮಲಗಿಬಿಡೋಳು. ವಾದಿರಾಜರು ಹೇಳ್ತಾರೆ, ಆ ತೊಟ್ಲು ಎಳೆದು ಬಿಟ್ಟಿದ್ರೆ ಅಷ್ಟು ದೂರ ಹೋಗೋದಂತೆ, ಮತ್ತೆ ಹತ್ರ ಬರೋದಂತೆ, ದೂರ ಹೋಗೋದಂತೆ, ಹತ್ರ ಬರೋದಂತೆ. ಬರುತ್ತಲ್ವ, ನಾವು ಮಲಗಿದ್ರೆ ದೂರ ಹೋಗುತ್ತೆ, ಹತ್ರ ಬರುತ್ತೆ. ನಮ್ಮನೆ ಮಕ್ಕಳು ತೊಟ್ಲು ದೂರ ಹೋದರೂ ಒಂದೇ, ಹತ್ರ ಬಂದರೂ ಒಂದೇ. ಆ ಒಳಗಿರೋ ಮಕ್ಕಳು ನಮಗೆ ಹತ್ರ ಬಂದರೂ ನೋ ಯೂಸ್, ದೂರ ಹೋದರೂ ನೋ ಯೂಸ್. ಹತ್ರ ಬಂದರೂ ಪ್ರಯೋಜನ ಇಲ್ಲ. ಮಕ್ಕಳು ಹತ್ರ ಬಂದರೆ ಆಸ್ತಿಗೆ ಬರ್ತಾರೆ, ದೂರ ಹೋದರೆ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಉದ್ಧಾರ ಮಾಡುವಂಥವ್ರು ಇಲ್ಲೇ ಇಲ್ಲ. ಆದರೆ ಈ ಬಂಗಾರದ ತೊಟ್ಲಲ್ಲಿ ಮಲಗಿದ ಕೃಷ್ಣ ಹತ್ರ ಬಂದರೆ ಒಂದು ಕತೆ,
ದೂರ ಬಂದರೆ ಒಂದು ಕತೆ. ಈ ಕತೆ ಯಾರು ಹೇಳ್ತಾರೆ ಅಂದರೆ ವಾದಿರಾಜರು ಮಾತ್ರ ಹೇಳ್ತಾರೆ. ಅದ್ಭುತವಾದ ಕತೆ. ತೊಟ್ಟಿಲು ಹತ್ತಿರ ಬಂದರೆ ಏನು ಅನುಸಂಧಾನ, ದೂರ ಹೋದರೆ ಏನು ಅನುಸಂಧಾನ ಹೇಳ್ತಾರೆ. ಏವೈ ವಿಠ್ಠಲ ಸೇವಕಾ ಶುಭದಿಯ ತೇಷಾಂ ಸಲಭ್ಯಸ್ತ್ವಿತಿ ಪ್ರಾಯೋ ಜ್ಞಾಪಯಿತುಂ ಮೃದ್ವಿಷಮಿತಃ ಸಂಪ್ರಾಪಯಂತ್ಯೇಕದಾ ಅನ್ಯೇಷಾಂ ಸಹಿ ದೂರಗಃ ಇತಿ ತತಃ ಪ್ರಾಪ್ತಂಚ ತಂಕುರ್ವತಿ ದೋಲಾಸಾ ಮಣಿಮಂಡಿತ ವಿಜಯತೆ ಸ್ವಾನಂದ ಮೂರ್ತೆ ಶಿಶೋ. ಆ ತೊಟ್ಲು ದೂರ ಹೋಗಿರ್ತಿತ್ತು, ಹೀಗೆ ತೂಗಿ ಬಿಟ್ಟರೆ ದೂರ ಹೋಗ್ತಿತ್ತು, ಮತ್ತೆ ಹತ್ರ ಬರ್ತಿತ್ತು. ಹತ್ರ ಬಂದರೆ ಏನು ಕಥೆ? ವಾದಿರಾಜರು ಹೇಳ್ತಾರೆ, ಏವೈ ಯಾರು ವಿಠ್ಠಲ ಸೇವಕಾ ಭಗವಂತನ ಸೇವೆಯನ್ನು ಮಾಡಿರ್ತಾರೆ, ಅವರಿಗೆ ಅವ್ರು ನನ್ನನ್ನು ಬಿಟ್ಟರು, ನಾನು ಅವ್ರನ್ನ ಬಿಡದೆ ಅವ್ರ ಹತ್ರ ಬರ್ತೇನೆ. ಇವಳು ಪಾಪ ಒಳ್ಳೆ ಬುದ್ಧಿಯಿಂದ ದೇವರನ್ನು ತೂಗಿದ್ದಾಳೆ, ಈಗ ಮೈ ಮೇಲೆ ಜ್ಞಾನ ತಪ್ಪು ಮಲಗಿದ್ದಾಳೆ. ಇವಳು ನನ್ನನ್ನು ತೂಗೋದು ಬಿಟ್ಟರು ನಾನು ಇವಳನ್ನು ಬಿಡಲ್ಲ ಅಂತ ತೊಟ್ಲ ಹತ್ರ ಬರುತ್ತಂತ. ಏವೈ ವಿಠ್ಠಲ ಸೇವಕಾ. ಇದರಿಂದ ಪುರಾಣ ಕೇಳುವವರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ ವಾದಿರಾಜರು. ಕೃಷ್ಣ ಹೇಳ್ತಾನಂತ, ದೇವರು ನಮ್ಮನ್ನು ಯಾವ ಕಾಲಕ್ಕೂ ಬಿಡಬಾರ್ದು. ನಾವು ಬಿಟ್ಟು ಬಿಡ್ತಿರ್ತೀವಿ ನೋಡಿ. ಸಂತೆಗೆ ತಾಯಿ ಮಗುನ ಕರ್ಕೊಂಡು ಹೋಗ್ತಾಳೆ, ಸಂತೆಗೆ ತಾಯಿ ಮಗುನ ಕರ್ಕೊಂಡು ಹೋಗ್ತಾಳೆ. ಮಗು ತಾಯಿ ಕೈ ಹಿಡ್ಕೋಬೇಕೋ, ತಾಯಿ ಮಗು ಕೈ ಹಿಡ್ಕೋಬೇಕೋ ವಿಚಾರ ಮಾಡಿ. ಮಗು ತಾಯಿ ಕೈ ಹಿಡ್ಕೊಂಡಿದ್ರೆ ತಾಯಿ ಹೀಗೆ ಬೆರಳು ಕೊಡ್ತಾಳೆ, ಮಗು ಹೀಗೆ ಹಿಡ್ಕೊಂಡಿರುತ್ತೆ. ಮಗು ಆ ಕಡೆ ಈ ಕಡೆ ನೋಡಿ ಕೈಯನ್ನು ಬಿಡುವ ಸಾಧ್ಯತೆ ಇದೆ. ಯಾಕೆ? ಆ ಮಗುವಿಗೆ ಅಟ್ರಾಕ್ಷನ್. ಆದರೆ ಬುದ್ಧಿವಂತ ತಾಯಿ ಮಗುವನ್ನು ತಾನೇ ಹಿಡ್ಕೊಂಡ್ಬಿಡ್ತಾಳೆ. ಆ ತಾಯಿಗೆ ಅಟ್ರಾಕ್ಷನ್ನೇ ಇಲ್ಲ. ಏನೇನು ನೋಡಿದ್ರು ಇಂಥದ್ದು ಎಷ್ಟು ನೋಡಿದ್ದೀನೋ, ಸಂತೆಯಲ್ಲಿ ನೀ ತಪ್ಪಿಸ್ಕೋಬೇಡ ಅಂತ ಮಗುನ ಹಿಡ್ಕೊಂಡು ಹೋಗ್ತಾಳೆ. ನೋಡಿ, ದೇವರು ತಾಯಿ, ನಾವೆಲ್ಲ ಅವನ ಮಕ್ಕಳು. ದೇವರ ಕೈ ನಾವು ಹಿಡಿದ್ರೆ ನೋ ಯೂಸ್. ಯಾವ ಹೆಂಡತಿ ನೋಡಿ ಬಿಟ್ಬಿಡ್ತೀವೋ, ದುಡ್ಡನ್ನು ನೋಡಿ ಬಿಟ್ಬಿಡ್ತೀವೋ, ಮನೆ ನೋಡಿ ದೇವ್ರನ್ನ ಬಿಟ್ಬಿಡ್ತೀವೋ, ಊಟ ತಿಂಡಿ ನೋಡಿ ಬಿಟ್ಬಿಡ್ತೀವೋ, ಏನು ನೋಡಿ ದೇವ್ರನ್ನಂತೂ ಬಿಟ್ಟೇ ಬಿಡೋದು ಜಾಸ್ತಿ. ಆದರೆ ದೇವರು ನಮ್ಮ ಕೈ ಹಿಡಿಬೇಕು. ಹಿಡಿದ್ರೆ ಜನ್ಮ ಜನ್ಮದಲ್ಲಿಯೂ ಬಿಡೋದಿಲ್ಲ. ಏಸು ಜನ್ಮ ಬಂದರೇನು ದಾಸನಲ್ಲವೇನೋ ನಾನು, ಘಾಸಿ ಮಾಡೋದಿರೋ ಇನ್ನು ವಾಸುದೇವನೇ. ನಾವು ನಮ್ಮ ಜೀವನದಲ್ಲಿ ದೇವರನ್ನು ಹಿಡಿಯುವ ಪ್ರಯತ್ನ ಬೇಡ. ದೇವರು ನಮ್ಮನ್ನು ಹಿಡಿಯಬೇಕಾದ್ರೆ ನಾವು ಹೇಗಿರಬೇಕು ಅದನ್ನು ತಿಳ್ಕೊಳ್ಳಿ. ನೀವು ದೇವರನ್ನು ಹಿಡಿದ್ರೆ ಬಿಡುವ ಸಾಧ್ಯತೆ ಇದೆ. ದೇವರು ನಮ್ಮನ್ನು ಹಿಡಿಬೇಕು. ಅವನು ಹಿಡಿದ್ರೆ ಬಿಡೋದೇ ಇಲ್ಲ. ಅವನು ನಮ್ಮನ್ನು ಹಿಡಿಬೇಕಾದ್ರೆ ನಾವು ಹೇಗಿರಬೇಕು ಅದನ್ನು ವಾದಿರಾಜ ಹೇಳ್ತಾರೆ. ದೇವರೇ ನಿಮ್ಮ ಹತ್ರ ಬರಬೇಕಾ? ದೇವರ ಹತ್ರ ನೀವು ದೇವರಾಣೆ ಹೋಗೋಕ್ಕಾಗಲ್ಲ. ಯಾಕಂದರೆ ದೇವರು ಮನ ವಚನಕ್ಕೆ ಅತಿ ದೂರ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮೈ ಮಾತು ಮನಸ್ಸಿಗೆ ನಿಲುಕದವ. ಕಣ್ಣಿಗೆ ಕಾಣಲ್ಲ, ಕೈಗೆ ಮುಟ್ಟಕ್ಕೆ ಬರಲ್ಲ, ಮಾತಿನಿಂದ ಹಿಡಿಯೋಕ್ಕಾಗಲ್ಲ. ಮತ್ತು ಹೆಂಗೆ ಹೋಗ್ತೀರಿ? ಹೋಗೋಕ್ಕಾಗೋದೇ ಇಲ್ಲ. ಅವನೇ ಹತ್ರ ಬಂದರೆ ಉಂಟು, ಇಲ್ಲದೇ ಇದ್ರಿಲ್ಲ. ಅವನು ನಿಮ್ಮ ಹತ್ರ ಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ವಾದಿರಾಜರು ಹೇಳ್ತಾರೆ, ಏವೈ ವಿಠ್ಠಲ ಸೇವಕಾ. ಯಾರು ಭಗವಂತನ ಸೇವೆ ಮಾಡ್ತಾರೆ ಅವ್ರ ಹತ್ರಕ್ಕೆ ದೇವರೇ ಬರ್ತಾನೆ. ಸೇವೆ ಮಾಡೋರ ಹತ್ರಕ್ಕೆಲ್ಲ ಬರಲ್ಲ. ಕೆಲವರು ಸೇವೆ ಮಾಡೋರಿಗೆ ಎರಡು ರೀತಿ ಜನ. ಒಳ್ಳೆ ಬುದ್ಧಿಯಿಂದ ಮಾಡೋರು ಕೆಲವರು, ಕೆಟ್ಟ ಬುದ್ಧಿಯಿಂದ ಕೆಲವರು. ಒಳ್ಳೆ ಬುದ್ಧಿ ಯಾವುದು, ಕೆಟ್ಟ ಬುದ್ಧಿ ಯಾವುದು? ಕೆಲವರು ದೇವರಿಗೆ ಅರ್ಚನೆ ಮಾಡ್ತಾರೆ, ಕೇಶವಾಯನ ಮಾ ನಾರಾಯಣಾಯನ ಮಾ ಅಂತಿರ್ತಾರೆ. ಆದರೆ ಬುದ್ಧಿ ಅಂಥದ್ದು ಅಂದರೆ ನಾನು ದೇವರು ಒಂದೇ, ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ, ನಾನೇ ದೇವರು, ಹೀಗೆ ಅಂದ್ಕೊಂಡು ಪೂಜೆ ಮಾಡಿ ಏನು ಪ್ರಯೋಜನ ರೀ? ಇನ್ನು ಕೆಲವರು ದೇವ್ರದನ್ನು ಎಷ್ಟು ಹೊಡೆಯೋಕ್ಕೆ ಸಾಧ್ಯ ಇದೆ ಅಂತ ದೇವ್ರನ್ನ ಹಿಡಿದಿರ್ತಾರೆ. ದೇವ್ರದೇ ಹೊಡೆದು ಬಿಡೋದು, ದೇವ್ರದೇ ಸಂಪತ್ತು ತಿಂದು ಹಾಕ್ಬಿಡೋದು. ಕೆಟ್ಟ ದುರ್ಬುದ್ಧಿಯಿಂದ ಭಗವಂತನ ಆರಾಧನೆ. ಕೆಲವರು ಹೆಸರಿಗಾಗಿ ಆರಾಧನೆ, ಕೆಲವರು ಹೊಟ್ಟೆ ಹೊರಿಲಿಕ್ಕೋಸ್ಕರ ಆರಾಧನೆ. ಇದು ಯಾವುದ್ರು ಮಾಡಿದ್ದು ಯಾವುದೂ ಒಳ್ಳೆಯದಲ್ಲ. ಶುಭ ದಿಯ, ಒಳ್ಳೆ ಬುದ್ಧಿಯಿಂದ ದೇವರ ಸೇವೆ ಮಾಡಬೇಕಂತ ಅಲ್ಲ. ಒಳ್ಳೆ ಬುದ್ಧಿ ಅಂದ್ರೆ ಯಾವುದು? ಕೆಟ್ಟದ್ದನ್ನು ಹೇಳಬೇಡಿ, ಅವೆಲ್ಲ ನಮಗೆ ಗೊತ್ತೇ ಇದೆ ಆಚಾರ್ಯ. ಒಳ್ಳೇದು ಹೇಳಿ. ಒಳ್ಳೇದು ಯಾವುದು ಗೊತ್ತಾ? ದೇವರ ಪಾದವನ್ನು ಗಟ್ಟಿ ಹಿಡಿಬೇಕಂತೆ. ಹಿಡಿದು ಏನು ಬೇಡಬಾರ್ದಂತೆ.
ಏನು ಬೇಡದೆ ಕೇವಲ ಭಗವಂತ ನೀನು ಪ್ರೀತನಾಗು ಅಂತ ಇಷ್ಟೇ ಯಾರು ಬೇಡ್ತಾರೆ, ಇದು ಒಳ್ಳೆ ಬುದ್ಧಿ. ನೋಡಿ, ಪುಟ್ಟ ಮಗುವಿಗೆ ತಾಯಿ ಹಾಲು ಕುಡಿಸ್ತಾಳೆ. ಹಾಲು ಕೊಡುವ ತಾಯಿಯ ಮನಸ್ಸಿನಲ್ಲಿ ಏನು ಭಾವನೆ ಇರುತ್ತೆ? ಈ ಮಗು ದೊಡ್ಡದಾಗಲಿ, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಇದು ತರೋ ಸಂಬಳ ನನಗೆ ಕೊಡಲಿ ಅಂತಿರುತ್ತಾ? ಏನೇನಿಲ್ಲ, ಒಂದೇ ತಾಯಿ ಭಾವನೆ, ಮಗುಗೆ ಹೊಟ್ಟೆ ತುಂಬಲಿ, ಚೆನ್ನಾಗಿ ಆರೋಗ್ಯವಾಗಿ ಬಿಟ್ಟಿನ್ನೇನಾರು ಇದೆಯಾ? ಹಾಗಾದ್ರೆ ನೀವು ಅಷ್ಟೇ, ಮಕ್ಕಳು ಭಗವಂತನನ್ನು ಆರಾಧನೆ ಮಾಡುವಾಗ ಏನನ್ನಾದರೂ ಕೇಳಿದ್ರಿ, ಕೆಟ್ಟ ಬುದ್ಧಿ ನಿಮ್ಮದು. ಏನು ಕೇಳಲಿಲ್ಲ, ದೇವರೇ ನೀನು ಪ್ರೀತನಾಗು ಅಷ್ಟೇ, ನಿಂದೇ ಎಲ್ಲ, ನಂದೇನಿದೆ ಕೊಡಲಿಕ್ಕೆ, ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ, ನಿಂದನ್ನೇ ನಿನಗೆ ಕೊಟ್ಟು ನಂಗೆ ಕೊಡು ಅಂತ ನಾನು ನಿನ್ನನ್ನು ಏನು ಕೇಳಲಿ ಸ್ವಾಮಿ? ಹಾಗಾದ್ರೆ ಒಂದು ನಾ ಕೇಳೋಲ್ಲ, ಕೇವಲ ನೀನು ಪ್ರೀತನಾದರೆ ಸಾಕು ಅಂತ ಯಾರು ಭಗವಂತನ ಆರಾಧನೆ ಮಾಡ್ತಾರೆ, ಅದು ಶುಭ ಬುದ್ಧಿ, ಒಳ್ಳೆ ಬುದ್ಧಿ. ಅದನ್ನು ವಾದಿರಾಜರು ಹೇಳ್ತಾರೆ, ಯೇ ವೈ ವಿಠ್ಠಲ ಸೇವಕಾ ಶುಭದಿಯ ತೇಷಾಂ ಸಲಭ್ಯಸ್ತ್ವಿತಿ. ಜಗನ್ನಾಥದಾಸರು ಮತ್ತೊಂದು ಮಾತಿನಲ್ಲಿ ತಿಳಿಸ್ತಾರೆ, ಕೆಲವರು ತುಂಬ ಕಷ್ಟಪಡ್ತಾರೆ, ಬೆಳಗ್ಗೆ ಧನುರ್ಮಾಸ ಅಂತ 3:00 ಸ್ನಾನ ಮಾಡೋದು, ಆ ಹುಗ್ಗಿ ಮಾಡಬೇಕು ಅಂತ ರಾತ್ರಿ ಎಲ್ಲ ಸಿದ್ಧ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಏನೇನು ಶಾಸ್ತ್ರದಲ್ಲಿ ಹೇಳಿದೆಯೋ ಒಂಚೂರು ಬಿಡ್ದಾಗ ಮಾಡ್ತಾರೆ. ಪೂಜೆ ಗೀಜೆ ಎಲ್ಲ ಆದಮೇಲೆ ಯಾರೋ ಬಂದು ಕೇಳ್ತಾರೆ, ಏನ್ರಿ ನೀವು ಒಳ್ಳೆ ಸಾಧನೆ ಅಪ್ಪ, ಬೆಳಗ್ಗೆ 5:00 ಎಲ್ಲ ಮುಗಿಸ್ಬಿಡ್ತೀರಿ, 6 ಗಂಟೆಗೆ ಏನು ಪುಣ್ಯಾತ್ಮ ನೀವು, ಏನ್ರಿ ಮಾಡೋದು? ಶಾಸ್ತ್ರದಲ್ಲಿ ಹೇಳಿದೆ, ಮಾಡ್ದಿದ್ರಿ ನರಕಾದ್ಯ ಅನರ್ಥಗಳು, ಏನು ಮಾಡೋದು? ಮಾಡಲೇಬೇಕಲ್ಲಪ್ಪ, ಮಾಡಿಬಿಡೋದು, ಹಿಂಗಂತಾರೆ ಕೆಲವರು. ಅದು ಪ್ರಯೋಜನ ಇಲ್ಲ. ಮಾಡುವಾಗ ತನುವ ದಂಡಿಸಿ ದಿನದಿ ಸಾಧನೆಯ ಮಾಡದ ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ನೀವು ದೇಹ ದಂಡನೆ ಮಾಡ್ತಾ ಇದ್ದೀರಿ, ಆದರೆ ಮನಸ್ಸಿಲ್ಲ, ಏನೋ ಮಾಡಬೇಕಲ್ಲ ಅಂತ ಅಲ್ವಾ? ಹಾಗಲ್ಲ, ರಾತ್ರಿ ಮಲಗುವಾಗಲೇ ದೇವರೇ ಬೆಳಗ್ಗೆ ಬೇಗ ಆಗ್ಬಿಡ್ಬೇಕಪ್ಪ, ಸರಿಯಾದ ಟೈಮ್ಗೆ ಹುಗ್ಗಿ ನೈವೇದ್ಯ ಮಾಡ್ದಿದ್ರಿ ಏನಪ್ಪ, ನಿಂಗೆ ಹಂಗಿರ್ಬೇಕು ಆ ಭಾವನೆ. ದೇವರಿಗೆ ನಿಮ್ಮ ಹುಗ್ಗಿ ತಿಂದು ಆಗಬೇಕಾದೇನಿಲ್ಲ, ನಿಮಗಿಂತೂ ಅಯ್ಯಂಗಾರ್ ಒಳ್ಳೆ ಹುಗ್ಗಿ ಮಾಡಿಕೊಡ್ತಾರೆ, ನಿಮ್ಮ ಹುಗ್ಗಿ ತಿಂದು ಅವನಿಗೇನಾಗಬೇಕು? ಘಮ 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 ಅನ್ನತ್ತೆ, ನಮ್ದೇನು ಘಮ ಘಮ ಅನ್ನೋದೇ ಇಲ್ಲ ಅಲ್ವಾ? ನೋಡಿ, ನೀವು ಏನೇನೇ ಹಾಕಿ ಘಮ ಘಮ ಅನ್ನಲ್ಲ, ಅದೇ ಬೀದಿಲಿ ಮಾಡಿರ್ತಾರೆ, ಬರೀ ಘಮ ಘಮ ಅನ್ನತ್ತೆ. ಅದು ನೆನ್ನೆದು ಮೊನ್ನೆದು ಬೆವರು ಗಿವರೆಲ್ಲ ಕಿತ್ತು ಹಾಕಿರ್ತಾರೆ, ಅದು ಒಳ್ಳೆ ವಾಸನೆ. ನೀವು ಮನೇಲಿ ಮಡಿ 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 ಮಾಡಿ ಏನು ವಾಸನೆ ಇಲ್ಲ, ಏನಿಲ್ಲ ಅಲ್ವಾ? ಅದು ಭಗವಂತನ ಮಹಿಮೆನೇ ಹಾಗೆ. ನಿಮ್ಗೆ ಆ ಕಡೆ ಅಟ್ರಾಕ್ಷನ್ ಜಾಸ್ತಿ ಆದರೆ ಅಲ್ಲೇ ಹೋಗಿ ಅಂತ. ಭಗವಂತನಿಗೆ ನಿಮ್ಮ ಹುಗ್ಗಿ, ನಿಮ್ಮ ಸಾಲಿಗ್ರಾಮ, ನಿಮ್ಮ ಪೂಜೆ ಯಾವುದೂ ಬೇಡ. ಅವನಿಗೆ ಏನು ಬೇಕು ಗೊತ್ತಾ? ಅವನ ಹತ್ರ ಎಲ್ಲ ಇದೆಯಂತೆ, ದೇವ್ರ ಹತ್ರ ಎಲ್ಲ ಇದೆಯಂತೆ, ಒಂದೇ ಒಂದು ಇಲ್ವಂತೆ. ದೇವರು ತನ್ನ ಹತ್ರ ಏನಿಲ್ಲ ಅದನ್ನು ನಿಮ್ಮ ಹತ್ರ ಕೇಳ್ತಾನೆ. ದೇವ್ರ ಹತ್ರ ಎಲ್ಲ ಇದೆ, ಒಂದಿಲ್ಲ, ಯಾವ್ದು ಗೊತ್ತಾ? ಭಕ್ತಿ ಇಲ್ಲಂತ ಅವನ ಹತ್ರ. ಅದಕ್ಕೆ ನಿಮ್ಮ ಹತ್ರ ಯಾರ ಹತ್ರ ಭಕ್ತಿ ಇದ್ದರೆ ಅದನ್ನು ಕೊಡಿ ಅಂತಾನೆ. ಭಕ್ತಿ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಹಾಗಾದ್ರೆ ದೇವರಿಗೆ ಭಕ್ತಿ ಕೊಡೋದು ಅಂದರೆ ಮನಸ್ಸು ಕೊಡೋದು, ಮನಸ್ಸಿಟ್ಟು ಮಾಡಬೇಕು. ಮನವನಿತ್ತರೆ ತನ್ನ ನೀವನು, ಮನಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ನಿಷ್ಕಾಮನೆಯಿಂದ ಕರ್ಮ ಮಾಡೋದಿದೆಯಲ್ಲ, ಅದೇ ಶುಭ ಬುದ್ಧಿ. ಅವರಿಗೆ ಭಗವಂತ ತನ್ನನ್ನೇ ತಾನು ಕೊಟ್ಕೊಂಡು ಬಿಡ್ತಾನೆ. ಅವರು ಭಗವಂತನನ್ನು ಮರೆತರು, ಭಗವಂತ ಅವರನ್ನು ಮರೆಯೋಲ್ಲ. ಯೇ ವೈ ವಿಠ್ಠಲ ಸೇವಕಾ ಶುಭದಿಯ ತೇಷಾಂ ಸಲಭ್ಯಸ್ತ್ವಿತಿ ಪ್ರಾಯೋ ಜ್ಞಾಪಯಿತುಂ. ಸಾಮಾನ್ಯವಾಗಿ ಅದನ್ನು ಜ್ಞಾಪಿಸ್ಲಿಕ್ಕೋಸ್ಕರವಾಗಿ ದೂರ ಹೋದ ಕೃಷ್ಣ, ತೊಟ್ಟಲಲ್ಲಿ ದೂರ ಹೋದ ಕೃಷ್ಣ ಅಮ್ಮನ ನೋಡಿ ಅನ್ಕೊಳ್ತಿದ್ನಂತ, ಅಯ್ಯೋ ಪಾಪ ನಮ್ಮಮ್ಮ ನನ್ನ ಕೈ ಬಿಟ್ಬಿಟ್ಲು, ಆದರೂ ಒಳ್ಳೆ ಅಮ್ಮ, ಅದರಿಂದ ನಾನೇ ಅವಳ ಹತ್ರ ಹೋಗ್ತೀನಿ ಅಂತ ಹತ್ರ ಬರ್ತಿದ್ದಂತೆ. ಪ್ರಾಯೋ ಜ್ಞಾಪಯಿತುಂ ಮುರುದ್ವಿಷಮಿತಃ ಸಂಪ್ರಾಪಯಂತೆ ಕದಾ. ಹತ್ರ ಬಂದ ತೊಟ್ಲು ಯಶೋದೆ ಹತ್ರ ಇರ್ತಿರ್ಲಿಲ್ಲ, ಮತ್ತೆ ಹೋಗ್ಬಿಡ್ತಿತ್ತು ದೂರ. ದೂರ ಹೋದ್ರೆ ಒಂದು ಕತೆ ಅಂತ. ದೂರ ಹೋದರೆ ಏನು ಕತೆ? ಯಶೋದೆಗೆ ಕೃಷ್ಣ ಹೇಳ್ತಿದ್ನಂತೆ, ಅಮ್ಮ ನನ್ನನ್ನು ಯಾರು ಬಿಡ್ತಾರೆ ಅವ್ರ ಹತ್ರ ನಾನು ಬರಲ್ಲ, ನೋಡು ದೂರ ಹೋಗ್ತೀನಿ. ಇಷ್ಟು ತನಕ ನಾನು ಹಗ್ಗ ಹಿಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ನಾನು ನಿನ್ನ ಹತ್ರ ಇದ್ದೆ. ಹಗ್ಗ ಬಿಟ್ಬಿಟ್ಯಾ, ನನ್ನನ್ನು ಬಿಟ್ಬಿಟ್ಯಾ, ನಾನು ನೋಡಿ ಹೇಗೆ ದೂರ ಹೊರಟೋಗ್ತೀನಿ. ಬಿಟ್ಟವರ ಭವಪಾಶದಲ್ಲಿ ಕಟ್ಟುವನು ಬಹು ಕಠಿಣ ನೀವು ಅವನನ್ನು ಬಿಟ್ಟರೆ ಅವನು ನಿಮ್ಮ ಹತ್ರ ಬರಲ್ಲ. ಅನ್ಯೇಷಾಂ
ಯಾರು ಭಗವಂತನನ್ನು ಒಳ್ಳೆ ಬುದ್ಧಿಯಿಂದ ಆರಾಧನೆ ಮಾಡದೆ ಕೇವಲ ಕಾಮ್ಯ ಕರ್ಮದಂತೆ ಕಾಮನೆಯಿಂದ ಭಗವಂತನ ಪೂಜೆಯನ್ನು ಮಾಡ್ತಾರೆ, ಅವರಿಗೆ ಅನ್ಯೇಷಾಂ ಸಹಿ ದೂರಗಃ. ನಿಮಗೆ ನಾ ಸಿಗೋನಲ್ಲ, ಬೇಕಾದ ತಿಪ್ಪಲಾಗ ಹೊಡಿರಿ, ನನ್ನಾಗ ಉಪನ್ಯಾಸ ಮಾಡೋನಿಲ್ಲ ಅಂತ ಬೇಕಾದ ಹೊಡ್ಕೊಳ್ಳಿ, ನನ್ನಷ್ಟು ಓದೋನಿಲ್ಲ ಅಂದ್ಕೊಳ್ಳಿ, ನನ್ನಷ್ಟು ತಪಸ್ ಮಾಡೋನಿಲ್ಲ. ಯೇಷಾಂ ನ ವಿದ್ಯಾ ನ ತಪೋ ನ ದಾನಂ ತೇ ಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯ ರೂಪೇಣ ಮೃಗಾಹ ಚರಂತಿ. ಅವನೊಂದು ಪಶು. ನನಗೆ ಸಮ ಯಾರು ಓದಿದ್ದಾರೆ? 6 ಶಾಸ್ತ್ರವ ಓದಿದರೇನು, 3 ಪುರಾಣಗಳ ಪಠಿಸಿದರೇನು, ಎಲ್ಲಾನು ಬಲ್ಲೆ ಎಂಬುವಿರಲ್ಲ, ಅದೇ ನಿಮ್ಮ ಅಹಂಕಾರ, ಅದು ನಂಗೆ ಹಿಡಿಸಲ್ಲ ಅಂತಾನೆ ಭಗವಂತ. ಅವರಿಗೆ ನಾನು ದೂರ. ಅನ್ಯೇಷಾಂ ಸಹಿ ದೂರಗಃ ಇತಿ ತತಃ ಪ್ರಾಪ್ತಂಚ ತಂಕುರ್ವತಿ ದೋಲಾಸಾ ಮಣಿಮಂಡಿತಾ ವಿಜಯತೆ ಸ್ವಾನಂದ ಮೂರ್ತೆ ಶಿಶು. ಆ ತೊಟ್ಲಲ್ಲಿ ಇಂಥ ಆನಂದ ಮೂರ್ತಿಯಾದ ಭಗವಂತ ತನ್ನ ತಾಯಿಗೆ ಈ ತತ್ವಜ್ಞಾನವನ್ನು ಕೊಡ್ತಾ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ. ಏನೋ ಆಚಾರ್ಯ, ಯಾರೋ ಯಶೋದೆ ಯಾವ ಕಾಲದಲ್ಲಿ ಇದ್ಲೋ ಏನು ಕಥೆಯೋ, ಅದೆಲ್ಲೋ ನಡೆದದ್ದು ಔಟ್ಡೇಟೆಡ್ ಸ್ಟೋರಿಗಳನ್ನು ಈಗ ಹೇಳ್ತಾ ಇದ್ದೀರಿ. ಇದೆಲ್ಲ ಯಾರು ನಾವೇ ನೋಡಲ್ಲ, ಬೇಡ ಹಂಗೆ ಅನ್ಕೋಬೇಡಿ. ಇವತ್ತಿಗೂ ಸನ್ಯಾಸಿಗಳು ತೊಟ್ಲಲ್ಲಿ ಕೃಷ್ಣನ ಹಾಕಿ ತೂಗುವಾಗ ನೀವು ಬಿಟ್ಕಣ್ಣಲ್ಲಿ ನೋಡ್ತಿರ್ತೀರಿ. ನೋಡುವಾಗ ಈ ನೆನಪು ಬರಬೇಕು. ತೊಟ್ಲು ದೂರ ಹೋದರೆ ದೇವರು ನಮ್ಮಿಂದ ದೂರ ಹೋಗ್ತಾ ಇದ್ದಾನೆ, ನಮ್ಮಿಂದ ಏನೋ ತಪ್ಪು ನಡೆದಿದೆ, ಈ ಅನುಸಂಧಾನ ಬರಬೇಕು. ನಮ್ಮ ಹತ್ರ ಬಂದ ಅಂದರೆ ಭಗವಂತ ಏನೋ ನನ್ನ ಪುಣ್ಯಕರ್ಮಕ್ಕೆ, ನನ್ನ ಸತ್ಕರ್ಮಕ್ಕೆ ಮೆಚ್ಚಿದ್ದಾನೆ, ಅವ ಹತ್ರ ಬಂದರೆ ಇದಕ್ಕಿಂತ ದೊಡ್ಡದಿನ್ನೇನು ಅಂತ ಹೀಗೆ ಅಂದ್ಕೊಳ್ಬೇಕು. ಆ ತೊಟ್ಲು ನೋಡ್ಬೇಕಾದ್ರೆ ಆ ಯೋಗ್ಯತೆ ಬೇಕು. ಅದ್ರದ್ದು ಥರ ತೊಟ್ಲು, ಅದ್ರ ಥರ ಕೃಷ್ಣ ನೋಡೋ ಯೋಗ್ಯತೆ ನಮ್ಮದು. ಇಲ್ಲಿ ಏನು ನಡೆಯುತ್ತೆ, ಆ ನಡೆಯುವಾಗ ಈ ಅನುಸಂಧಾನವನ್ನು ಮಾಡಿದರೆ ಭಗವಂತ ಯಥಾಯೋಗ್ಯವಾಗಿ ಪುಣ್ಯವನ್ನೇ ನಮಗೂ ಕೊಡ್ತಾನೆ ಅಂತ ತಿಳಿಸ್ಲಿಕ್ಕೆ ವಾದಿರಾಜರು ಭಾಗವತದ ಈ ಸಂದರ್ಭದಲ್ಲಿ ಈ ಅದ್ಭುತವಾದ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಯಶೋದೆಗೆ ಮತ್ತೆ ಎಚ್ಚರ ಆಯಿತು. ನೋಡಿದ್ಲು ಕೃಷ್ಣ ಪರಮಾತ್ಮ ತೊಟ್ಟಿಲಿನಿಂದ ಕುತ್ತಿಗೆ ಹೊರಗೆ ಹಾಕಿ ಅವರ ಅಮ್ಮನ್ನೇ ನೋಡ್ತಾ ಇದ್ದ. ಇವನಿಗೆ ನಿದ್ದೆ ಇಲ್ಲ, ಅವಳು ನಿದ್ದೆ ಮಾಡೋದನ್ನೇ ನೋಡ್ತಿದ್ದ. ಅವಳು ಎದ್ದ ತಕ್ಷಣ ಮತ್ತೆ ಅವಳನ್ನೇ ನೋಡ್ತಾನೇ ಇದ್ನಲ್ಲ. ಅವಳು ಅಂದ್ಕೊಂಡ್ಲು, ಅಯ್ಯೋ ಪಾಪ ಮಗುಗೆ ನಿದ್ದೆನೇ ಬರಲಿಲ್ಲ, ನಾನು ಏನು ನಿದ್ದೆ ಮಾಡಿಬಿಟ್ಟೆ, ಮಗು ಇನ್ನೂ ಹಾಲು ಕುಡಿಬೇಕಿತ್ತೇನೋ ಅಂಥೇಳಿ ಮತ್ತೆ ಮಗುನ ಎತ್ಕೊಳ್ಳೋಳು. ಅವಳು ಬೇರೆ ಕೆಲಸ, ತೊಟ್ಲಲ್ಲಿ ಮಲಗಿಸೋದು, ಎತ್ಕೊಳ್ಳೋದು, ಹಾಲು ಕುಡಿಸೋದು, ಮತ್ತೆ ಮಲಗಿಸೋದು, ಇಷ್ಟೇ. ಸ್ತನೋತ್ತ ದುಗ್ಧೇನ ಸುತೃಪ್ತಮೇನಂ ನಿರೂಪಯಂತ್ಯಾಸ ಹರಿರ್ಜಗಂತಿ ಪ್ರದರ್ಶಯಾಮಾಸನ ತೃಪ್ತಿರಸ್ಮಾನ್ ಉದಾರ ದೇಹಸ್ಯ ಮಮೇತಿ ಶಿಕ್ಷನ್. ಮತ್ತೆ ಹಾಲು ಕುಡಿಸಿದ್ಲು. ಕೃಷ್ಣ ಪರಮಾತ್ಮ ಸ್ವಲ್ಪ ಹೀಗೆ ಕಣ್ಣು ಮುಚ್ಚಿದಾಗ ಮಾಡಿದ್ದಂತೆ. ನೋಡಿದ್ಯಾ, ನಮ್ಮ ಕೃಷ್ಣನಿಗೆ ಇಷ್ಟು ಕಡಿಮೆ ಆಗಿತ್ತು ಹಾಲು, ಈಗ ಕೊಟ್ಟಿದ್ದಕ್ಕೆ ನಿದ್ದೆ ಬರ್ತಾ ಇದೆ ಅಂತ ಅಂದ್ಕೊಂಡ್ಲು. ಕೃಷ್ಣ ಅಂದ, ಅಲ್ಲಮ್ಮ, ನನಗೆ ಯಾವ ಡೈರಿ ಪೂರ ಹಾಲು ಸಪ್ಲೈ ಮಾಡಿದ್ರು ನನ್ನ ಹೊಟ್ಟೆ ತುಂಬಲ್ಲ, ಇದು ನಿಂಗೆ ಗೊತ್ತಾಗಬೇಕು. ನಿನ್ನ ಹಾಲು ತೊಗೊಂಡು ನಾನು ಯಾವ ಮೂಲೆಗೆ ಹೋಗಬೇಕು ನಿಂಗೆ ತೋರಿಸ್ತೀನಿ ಅಂತ ಕೃಷ್ಣ ಪರಮಾತ್ಮ ಮೆತ್ತಗೆ ಆಕಳಿಸಿದ್ನಂತ. ಸಣ್ಣ ಆಕಳಿಸ್ತಾ ಇರುವಾಗ ಆ ತನ್ನ ತಾಯಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ. ಶಿಕ್ಷಣ ಅಂದರೆ ತಾನು ಯಾರು ಅಂತ ತಿಳಿಸ್ಕೊಡ್ತಾ ಇದ್ದಾನೆ. ಮಗು ಆಕಳಿಸೋದನ್ನು ನೋಡಲಿಕ್ಕೆ ಯಶೋದೆ ಅವನ ಮುಖ ನೋಡಿದ್ರೆ ಅವನ ಬಾಯಲ್ಲಿ ಅತ್ಯದ್ಭುತವನ್ನು ಕಂಡಿದ್ದಾಳೆ. ಮುಖೇ ಸಲೋಕಾನ್ ಕಲು ಲೋಕಯಿತ್ವಾ ತದಂತರೆಂಬಾಂ ಸಗೃಹಂ ಸನಾಥಂ ಅಖಂಡಯತ್ ಪುತ್ರ ಮತಿಂ ಜನನ್ಯಾ ಮಯೋಜಯದ್ ವಿಶ್ವಪಿತೃತ್ವ ಬುದ್ಧಿಂ. ಕೃಷ್ಣ ತನ್ನ ಬಾಯಲ್ಲಿ 14 ಲೋಕಗಳಿಂದ ಯುಕ್ತವಾಗಿರ್ತಕ್ಕಂಥ ಸಮಸ್ತ ಭೂಮಂಡಲವನ್ನು ತೋರಿಸ್ತಾ ಇದ್ದಾನೆ. ಇಡೀ ವಿಶ್ವ ಅವನ ಪುಟ್ಟ ಬಾಯಲ್ಲಿ. ಆಚಾರ್ಯ, ಇದು ಸಾಧ್ಯನಾ? ಸುಮ್ಮನೆ ಏನೋ ಪುರಾಣ ಹೇಳ್ತೀರಪ್ಪ. ಪುರಾಣ ಅಂದರೆ ರೀಲು ಅಂತ, ರಿಯಲ್ ಇರಲ್ಲ, ಬರೀ ರೀಲು. ಎಲ್ಲರೂ ಬಾಯೊಳಗೆ ಜಗತ್ತು ಕಾಣುತ್ತಾ? ಕಾಣುತ್ತೆ. ನೋಡಿ, ನಿಮಗೆ ಬೇಕಾದರೆ ನಿಮ್ಮ ಮನೆ ಮುಂದೆ ಯಾವತ್ತಾದರೂ ಆನೆ ಬಂದರೆ, ಸ್ವಾಮಿಯೇ ಶರಣಂ ಬರುತ್ತೆ ಒಂದೊಂದ್ಸತಿ ಆನೆ, ಬಂದಾಗ ಒಂದು ಕನ್ನಡಿ ತೊಗೊಂಡೋಗಿ ಇಟ್ಕೊಳ್ಳಿ. ಆ ಕನ್ನಡಿ ಒಳಗೆ ಆನೆ ಬೀಳುತ್ತಾ ಇಲ್ಲ? ಕರಿಯು ಕನ್ನಡಿಯ ಒಳಗೆ ಅಡಗಿಪ್ಪ ತೆರನಂತೆ ಒಂದು ದೊಡ್ಡ ಆನೆ ಕನ್ನಡಿ ಒಳಗೆ ಕಾಣುತ್ತೆ, ಅದನ್ನು ಒಪ್ಕೊಳ್ತೀರಾ? ಹಾಗೆ ಭಗವಂತ, ಅದ್ಭುತವಾದ ಭಗವಂತ ತನ್ನ ಬಾಯಲ್ಲಿ ಜಗತ್ತನ್ನೇ ಸೃಷ್ಟಿ ಮಾಡಿ ತೋರಿಸಿಬಿಟ್ಟ. ಆ ಬಾಯಲ್ಲಿ ನೋಡ್ತಾ ಇದ್ದಾಳೆ. ಏನು ನೋಡಿದ್ಲು ಅಂದರೆ ಇಡೀ ಬ್ರಹ್ಮಾಂಡವನ್ನು ನೋಡಿದ್ದಾಳೆ. ಅದರ ಒಳಗೆ ಸಪ್ತ ಸಾಗರಗಳಿಂದ ಯುಕ್ತವಾಗಿರ್ತಕ್ಕಂಥ ಅಖಂಡ ಭೂಮಂಡಲವನ್ನು ನೋಡಿದ್ದಾಳೆ.
ಅದರ ಒಳಗೆ ಜಂಬೂ ದ್ವೀಪವನ್ನು ನೋಡಿದ್ದಾಳೆ. ಆ ಜಂಬೂ ದ್ವೀಪದಲ್ಲಿ ಒಂದು ಖಂಡ ಭರತಖಂಡವನ್ನು ನೋಡಿದ್ದಾಳೆ. ಆ ಭರತಖಂಡದ ಒಳಗೆ ಮಧ್ಯೇಪಿ ಕರ್ಮ ಭುವಿ ಬಾರದಿಂದ ನೋಡಿದ್ಲು. ಅದರ ಮಧ್ಯದಲ್ಲಿ ದೊಡ್ಡ ಸಿಟಿ, ಫೇಮಸ್ ಸಿಟಿ ಮಥುರಾಪಟ್ಟಣ ನೋಡಿದ್ಲು. ಅದರೊಳಗೊಂದು ಸಣ್ಣ ಹಳ್ಳಿ ನಂದಗೋಕುಲ ನೋಡಿದ್ಲು. ನಂದಗೋಕುಲದಲ್ಲಿ ತನ್ನ ಹಿಂದಿನ ಮನೆ, ಮುಂದಿನ ಮನೆ, ಪಕ್ಕದ ಮನೆ, ಎಲ್ಲರ ಮನೆಗಳು ಕಾಣ್ತಾ ಇದೆ. ಆ ಮನೆಗಳ ಮಧ್ಯದಲ್ಲಿ ನಂದಗೋಪನ ದೊಡ್ಡ ಮನೆ, ಆ ನಂದಗೋಪ ರಾಜನ ಮನೆ. ಆ ರಾಜನ ಮನೆ ಮುಂದೆ ಕೃಷ್ಣನ ಮುಂದೆ ಅಮ್ಮ ಇನ್ನೊಂದು ಅಮ್ಮನ ನೋಡ್ತಾ ಇದ್ದಾಳೆ. ನಿಮ್ಗೆ ಇದು ಗೊತ್ತಾಗಬೇಕಂದ್ರೆ ಒಂದು ಉದಾಹರಣೆ ಹೇಳ್ತೇನೆ, ನಿಮ್ಗೆ ಗೊತ್ತಾಗಲಿ ಅಂತ. ಹೀಗೆ ನೋಡ್ಲಿಕ್ಕೆ ಸಾಧ್ಯ. ಬಾಯೊಳಗೆ, ಕೃಷ್ಣನ ಬಾಯೊಳಗೆ ತನ್ನನ್ನು ತಾನೇ ನೋಡ್ಕೊಂಡ್ಲಂತ. ಹೇಗಂದರೆ ನೀವು ಕಟಿಂಗ್ ಶಾಪ್ಗೆ ಹೋದಾಗ ನೋಡಿ, ನಿಮ್ಮೊಳಗೆ ಎಷ್ಟೊಂದು ಕಟಿಂಗ್ ಶಾಪ್ಗಳು ಕಾಣುತ್ತೆ. ಸುಮ್ಮನೆ ಇಮಿಡಿಯೇಟ್ ನಿಮ್ಗೆ ಅರ್ಥ ಆಗಲಿ ಅಂತ ಅಲ್ವಾ? ಹಾಗೆ ಒಂದ್ರೊಳಗೊಂದು ಅನಂತ ರೂಪವನ್ನು ನೋಡ್ತಾ ಇದ್ದಾಳೆ. ತಲೆ ಮೇಲೆ ಕೈ ಇಟ್ಕೊಂಡ್ಲು. ಸುತೋನ ಮೇಯಂ ಹರಿರೇವ ಸಾಕ್ಷಾತ್. ನನ್ನ ಮಗ ಅಲ್ಲ, ನಾನು ನನ್ನ ಮಗ ಅನ್ಕೊಂಡಿದ್ದೆ. ಇವನಂತ ಜಗತ್ತಿಗೆ ನಾನು ತಂದೆ. ಯೋ ನ ಪಿತಾ ಜನಿತ ಯೋ ವಿದಾತ ದಾಮಾನಿ ವೇದ ಭುವನಾನಿ ವಿಶ್ವಾ ಯೋ ದೇವಾನಾಂ ನಾಮದ ಏಕ ಏವ ತಂ ಸಂಪ್ರಶ್ನನ್ ಭುವನಾಯಂತನ್ಯಾಂ ಯೋ ನ ಪಿತಾ ಜಾನಿತ. ಇಡೀ ಜಗತ್ತಿಗೆ ತಂದೆ ನಾನು. ನೀನೇನು ಅಂದ್ಕೊಂಡಿದೀಯ ಅಮ್ಮ? ನಾನು ನಿನ್ನ ಮಗ ಅಂತ ತಿಳ್ಕೊಂಡಿದೀಯಾ? ಅಲ್ಲ, ನಿನಗೆ ನಾನು ಮಗ ಅಲ್ಲ, ಇಡೀ ಜಗತ್ತಿನ ತಂದೆ ಎನ್ನುವ ಬುದ್ಧಿಯನ್ನು ತನ್ನ ತಾಯಿಗೆ ಭಗವಂತ ಕೊಟ್ಟಂತೆ. ಆ ತಾಯಿಗೆ ಆಗಾಗ ಜ್ಞಾನ ಕೊಡ್ತಿದ್ದ. ತಾನು ದೇವರು ಅನ್ನುವ ನೆನಪನ್ನು ಕೊಡ್ತಿದ್ದ. ತುಂಬ ಸತಿ ಮಗ ಅಂತಲೇ ಅಂದ್ಕೊಳ್ತಿದ್ಲು. ತುಂಬ ಮಗ ಅಂದ್ಕೊಂಡಾಗ ಆಗಾಗ ಒಮ್ಮೊಮ್ಮೆ ಕೃಷ್ಣ ನಾನು ಮಗ ಅಲ್ಲ, ದೇವರು ಅಲ್ಲ. ಹಾಲು ಕುಡಿಸಿದ ಅಮ್ಮನಿಗೆ, ತೊಟ್ಲಲ್ಲಿ ಹಾಕಿದ ಅಮ್ಮನಿಗೆ ಟೋಪಿ ಹಾಕಿದ ಕೃಷ್ಣ. ನಾವೇನು ಅವನಿಗೆ ಹಾಲು ನೈವೇದ್ಯಕ್ಕೂ ಇಟ್ಟಿಲ್ಲ, ಅವನ ಪ್ರತಿಮೆಯನ್ನು ತೊಟ್ಲಲ್ಲಿಟ್ಟು ಭಕ್ತಿಯಿಂದ ತೂಗೂ ಇಲ್ಲ. ನಮಗೆ ಆಗಾಗೂ ಜ್ಞಾನ ಕೊಡಲ್ಲ. ಯಾವಾಗಲೂ ಬರೀ ಅಜ್ಞಾನವೇ ಕೊಟ್ಟಿರ್ತಾನೆ. ಏನೋ ಪುರಾಣ ಕೇಳೋ ಕಾಲಕ್ಕೆ ಒಂಚೂರು ಜ್ಞಾನ ಕೊಟ್ಟರೆ ಅದೇ ನಮ್ಮ ಪುಣ್ಯ. ಪುರಾಣ ಕೇಳೋ ಬುದ್ಧಿ ಕೊಟ್ಟರೆ ಅದೇ ನಮ್ಮ ಪುಣ್ಯ. ಪುರಾಣ ಕೇಳೋ ಕಾಲಕ್ಕೆ ಎಚ್ಚರ ಕೊಟ್ಟರೆ ಅದೇ ಪುಣ್ಯ. ಪುರಾಣ ಕೇಳಿದ್ದು ತಲೆ ಒಳಗೆ ಇಳಿದ್ರೆ ಅದೇ ನಮ್ಮ ಪುಣ್ಯ. ಕೇಳಿದ್ದು ಮರಿದೇ ಇದ್ದರೆ ಇನ್ನೂ ಪುಣ್ಯ. ಕೇಳಿದ್ದು ಸಾಯೋ ಕಾಲದಲ್ಲಿ ನೆನಪು ಬಂದ್ಬಿಟ್ರಂತೂ ಅದಕ್ಕಿಂತೂ ಇನ್ನು ಪುಣ್ಯವೇ ಇಲ್ಲ. ಜನ್ಮ ಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ. ಯಾರಿಗೆ ಅಂತ್ಯಕಾಲದಲ್ಲಿ ನಾರಾಯಣನ ನೆನಪು ನಾಲಿಗೆ ಬರುತ್ತೆ ಅದು ಮಾನವ ಜನ್ಮದ ದೊಡ್ಡ ಲಾಭ. ಇದಕ್ಕಿಂತೂ ದೊಡ್ಡ ಲಾಭ ಜಯನಗರದಲ್ಲಿ ಮನೆ ಕಟ್ಟಿದ ಲಾಭ ಅಲ್ಲ. 3 ಜನ ಮಕ್ಕಳನ್ನ ಬಡ್ದು 2 ಅಮೇರಿಕಾ 1 ಆಸ್ಟ್ರೇಲಿಯಾ ಕಳಿಸಿದ್ದಲ್ಲ. ಏನೋ ಸೊಸೆ ಮೊಮ್ಮಕ್ಕಳು ಕನಕಾಭಿಷೇಕ ಮಾಡಿಕೊಡಿದ ಲಾಭ ಅಲ್ಲ. ಸಾಯೋ ಕಾಲಕ್ಕೆ ನಾಲಿಗೆಯಲ್ಲಿ ನಾರಾಯಣ ಬಂತು, ಅವನು ಲಕ್ಕಿ ಫೆಲೋ. ಇಲ್ಲಾಂದರೆ ವೇಸ್ಟ್ ಬಾಡಿ, ಏನು ಪ್ರಯೋಜನ ಇಲ್ಲ. ನಾಮ ಕುರ್ವಂತಿ ನಮೇತಿ ನೂನಂ ಸಪೂತನಾದೀನ್ ವಿಹಿತಸ್ಯ ಮಾತು ಪ್ರದರ್ಶಯಂ ವಿಶ್ವಜಠರೇ ಸ್ವಶಕ್ತ್ಯ ಬಹೂನಿ ನಾಮಾನಿ ಬಬಾರ ಬಾಲ. ಕೃಷ್ಣ ಪರಮಾತ್ಮ 10ನೇ ದಿನದೊಳಗೆ ಪೂತನಿಯನ್ನು ಕೊಂದ. ಆಮೇಲೆ ಬಂಡಿ ರೂಪದಲ್ಲಿ ಒಬ್ಬ ರಾಕ್ಷಸ ಬಂದ. ಅವನು ಪಾರ್ಕಿಂಗ್ ಪ್ಲೇಸಲ್ಲಿ ನಿಂತ. ಅದು ಪಾರ್ಕಿಂಗ್ ಮಾಡಬಾರ್ದು ಪ್ಲೇಸು, ಅಲ್ಲಿ ದೇವರು ಕೊಂದ, ಅವನು ಶಕಟಾಸುರ. ಆಮೇಲೆ ಗಾಳಿ ಥರ ಒಬ್ಬ ಬಂದ, ತೃಣಾವರ್ತ, ಅವನು ಕೊಂದ. ಹೀಗೆ ತುಂಬ ಜನರನ್ನು ಕೊಂದ. ದೇವರು ನಾನು ಅಂಥೇಳಿ ಅಮ್ಮಂಗೆ ಬಾಯಿಲಿ ಬ್ರಹ್ಮಾಂಡ ತೋರಿಸ್ದ. ಇದೆಲ್ಲ ದೇವರು ಯಾಕೆ ಮಾಡ್ದ ನೋಡಿ. ಒಂದು ಕಥೆಗೆ ತಿಳ್ಕೊಳ್ಳಿ. ಈ ಕೃಷ್ಣಾವತಾರಕ್ಕೆ ಹಿಂದಿನ ದೇವರ ಅವತಾರ ಯಾವ್ದು ಹೇಳಿ? ರಾಮಾವತಾರ. ಆ ರಾಮಾವತಾರದಲ್ಲಿ ಎಲ್ಲಿಯೂ ತಾನು ದೇವರು ಅಂತ ತೋರಿಸ್ಕೊಡ್ಲೇ ಇಲ್ಲ. ಎಲ್ಲಿಯೂ ಇಂಥ ಲೀಲೆ ಇಲ್ಲ. ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ. ಅದು ಯಾವ ಕಾಲದಲ್ಲಿ? ಯುದ್ಧ ಕಾಲದಲ್ಲಿ. ಅವನಿಗೆ ಇವರಾಮ, ಇವನಿಗೆ ಅವರಾಮ. ಎಲ್ಲ ರಾವಣನ ಮಯ ಆಗ್ಬಿಡ್ತಂತ. ಕಪಿಗಳೆಲ್ಲ ಓಡೋಗ್ಬಿಟ್ರಂತ. ಆಗ ರಾಮ ಅನ್ಕೊಂಡ, ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ. ಅಂದರೆ ಅಲ್ಲಿ ತನಕ ನರವತ್ ಪ್ರವೃತ್ತಿ. ಅವನು ಎಲ್ಲಿಯೂ ನಾನು ದೇವರು ಅಂತ ತೋರಿಸ್ಲಿಲ್ಲ. ಆದರೂ ಜನ ಎಲ್ಲ ರಾಮ ಅಂದರೆ ದೇವರು ಅಂತಾರೆ ನೋಡಿ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ರಾಮದೇವರು ಅಂತಾರೆ, ಕೇಳಿದಿರಲ್ಲ? ರಾಮದೇವರು, ಹನುಮಂತ ದೇವರು, ಲಕ್ಷ್ಮಣ ದೇವರು, ಸೀತಾದೇವಿಯರು ಅಂತಾರೆ.
ಆದರೆ ಕೃಷ್ಣ ದೇವರು ಅನ್ನಲ್ಲ. ಕೃಷ್ಣ ಅಂದರೆ ಪಕ್ಕದ ಮನೆ ಹುಡುಗ ಕೃಷ್ಣ ಅಂತಾನೆ ಅನ್ನೋದು. ಕೃಷ್ಣ ದೇವರು ಅಂತಾರ ಯಾರಾದರೂ? ಅನ್ನಲ್ಲ. ಕೃಷ್ಣನ್ನ ದೇವರು ಅಂತ ಅನ್ನೋದೇ ಇಲ್ಲ. ಯಾರನ್ನಾದರೂ ದೇವರಂತ ಒಪ್ಕೊಳ್ಬೋದು, ಆದರೆ ಕೃಷ್ಣನ್ನ ದೇವರು ಅಂತ ಒಪ್ಕೊಳ್ಳೋದೇ ಸ್ವಲ್ಪ ಡೌಟ್. ಯಾಕೆ ಅಂದರೆ ಅವನ ಜಾರತ್ವ, ಅವನ ಚೋರತ್ವ ಫೇಮಸ್ ಕತೆ. ಅವನದು ಫೇಮಸ್ ಯಾವುದಂದರೆ ನೀತಿ ಇಲ್ಲ, ಬರೀ ಜಾರ ಇಲ್ಲ ಚೋರ. ಕೃಷ್ಣನಾದ್ರೂ ರಾಮನ್ ಥರಾನೇ ಇರ್ಬೋದಿತ್ತಲ್ಲ. ಯಾಕೆ ಹೆಣ್ಮಕ್ಳು ಸ್ನಾನ ಮಾಡುವಾಗ ಸೀರೆ ಕದ್ಕೊಂಡು ಹೋದ? ಯಾಕೆ ಅವ್ರಿವ್ರ ಮನೆ ಬೆಣ್ಣೆ ಕತ್ತಿಂದ? ನೋಡಿ, ದೇವರು ಕದ್ದ ಐಟಮ್ ಎರಡೇ, ಒಂದು ಬೆಣ್ಣೆ, ಒಂದು ಮೊಸರು. ಎಲ್ಲರೂ ಕೇಳಿದಿರ ಸೈಟ್ ಕದ್ಕೊಂಡ್ಬಿಟ್ಟ, ಅಥವಾ ವಾಚ್ ಕದ್ಕೊಂಡ್ಬಿಟ್ಟ, ಉಂಗುರ ಕದ್ಬಿಟ್ಟ, ನಮ್ಮ ಆಸ್ತಿ ನುಂಗ್ಬಿಟ್ಟ, ಹಿಂಗೆಲ್ಲರೂ ಕೇಳಿದ್ದೀರಾ? ಇಲ್ಲ. ಅವ್ನು ಕದ್ದದ್ದು ಎರಡೇ, ಹಾಲು ಮೊಸರು ಬೆಣ್ಣೆ. ಈ ಪ್ರಾಡಕ್ಟ್ ಬಿಟ್ಟು ಇನ್ನೊಂದು ಅವ್ನು ಕದ್ದೇ ಇಲ್ಲ. ಚಿಲ್ಲರೆ ಕಳ್ಳ, ನೋಡೋಕೆ ದೊಡ್ಡ ಕಳ್ಳ, ಆದರೂ ಚಿಲ್ಲರೆ ಕದ್ದವನು. ಯಾಕೆ ಕದ್ದ? ಕೃಷ್ಣ ಅಂತಾನೆ. ಅವನು ರಾಮಾವತಾರದಲ್ಲಿ ಬಂದು ಬಹಳ ಮರ್ಯಾದಾ ಪುರುಷೋತ್ತಮನ ಥರ ತೋರಿಸಿದ್ರು ಜನಕ್ಕೇನು ಅಷ್ಟು ಅನ್ನಿಸ್ಲಿಲ್ಲ. ಜನ ರಾಮಾಯಣ ಅಂದರೆ ಏನು, ಅಯ್ಯೋ ನಿಮ್ಮ ರಾಮಾಯಣ ಇದ್ದದ್ದೇ ಅಂತ ಇದ್ರಂತೆ. ರಾಮಾಯಣಕ್ಕೆ ಬರೋದೇ ಇಲ್ಲ, ಯಾರೂ ಬರ್ತಿರ್ಲಿಲ್ಲ. ಕೃಷ್ಣ ನೋಡ್ದ, ನಂದಿಷ್ಟು ಒಳ್ಳೆ ಕಥೆ ಇದ್ದರೂ ಒಬ್ಬರೂ ಬರಲ್ವಲ್ಲ, ಯಾಕೆ ಅಂತ. ಭೂಲೋಕದಲ್ಲಿ ನೋಡ್ತಾನೆ ಎಲ್ಲ ಕಳ್ಳರ ಕತೆ, ಅಥವಾ ದರೋಡೆಕೋರರ ಕತೆ, ಇನ್ಯಾವುದೋ ರೇಪ್ ಆದ ಕತೆ, ಇದು ಕೇಳೋದ್ರೊಳಗೆ ಅವನಿಗಿಷ್ಟ. ಮನುಷ್ಯರಿಗೆ ಟೆನ್ಷನ್ ನ್ಯೂಸ್ ಕೇಳೋದು ಅಂದರೆ ಭಾರೀ ಖುಷಿ. ಅದೇನೋ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಅಂತ 20 ಸತಿ ಅದೇ ತೋರಿಸ್ತೀರಿ. ಇವನಿಗೆ ಹಾರ್ಟ್ ಬ್ರೇಕ್ ಆಗಬೇಕೇ ವಿನ ಹೊಸದೇನಿರಲ್ಲ, ಆದರೂ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಏನೋ ಖುಷಿ. ಕೃಷ್ಣ ಅಂದ, ಹಾಗಾದ್ರೆ ನಿಮಗೆ ಜಾರರ ಕತೆ ಇಷ್ಟ, ಚೋರರ ಕತೆ ಇಷ್ಟನಾ? ಹಾಗಾದ್ರೆ ಅವ್ರಿವ್ರ ಕತೆ ನೋಡಬೇಡಿ, ನಾನೇ ಜಾರ ಆಗ್ತೀನಿ, ನಿಮ್ಮ ಸಲುವಾಗಿ ನಾನೇ ಜಾರ ಆಗ್ತೀನಿ, ನಾನೇ ಚೋರ ಆಗ್ತೀನಿ. ನನ್ನ ಜಾರದ ಕತೆ ಕೇಳಿ, ನನ್ನ ಚೋರತ್ವದ ಕತೆ ಕೇಳಿ ನೋಡಿ. ನನ್ನ ಜಾರತ್ವದ ಕತೆ ಕೇಳಿದ್ರೆ ನಿಮ್ಮ ಜಾರತ್ವದ ಪಾಪ ಪರಿಹಾರ ಮಾಡ್ತೇನೆ, ನನ್ನ ಚೋರನ ಕತೆ ಕೇಳಿದರೆ ನಿಮ್ಮ ಚೋರತ್ವದ ಕಥೆಯನ್ನು ಕಳಿತೇನೆ ಅಂತ ತೋರಿಸ್ಲಿಕ್ಕೆ ಭಗವಂತ ದ್ವಾಪರ ಯುಗದಲ್ಲಿ ಕಳ್ಳ ಕೃಷ್ಣನಾಗಿ ಬಂದಿದ್ದಾನೆ. ಅಂತಹ ಕೃಷ್ಣ ತನ್ನ ಅದ್ಭುತವಾದ ಲೀಲೆಗಳನ್ನು, ಮಹಿಮೆಗಳನ್ನು ತೋರಿಸ್ತಾ ಇದ್ದಾನೆ. ಅವನು ಯಾಕೆ ಇವ್ರನ್ನೆಲ್ಲ ಕೊಂದ? ಪೂತನಿಯನ್ನು ಕೊಂದ. ಕೃಷ್ಣ ಅನ್ನಂತೆ, ನೋಡಿ, ನಾನು ಬಂದಿಷ್ಟು ದಿನ ಆದರೂ ನಂಗೊಬ್ಬರು ನಾಮಕರಣ ಮಾಡೋರಿಲ್ಲ. ಸಣ್ಣ ಪುಟ್ಟ ಜನ, ಸ್ವಲ್ಪ ಶ್ರೀಮಂತರು, ಮನೇಲಿ ಒಂದು ಗಂಡು ಕೂಸಾಯ್ತು ಅಂದರೆ ದೊಡ್ಡ ಛತ್ರ ತೊಗೊಂಡು ಊರಲ್ಲಿರೋರ್ನೆಲ್ಲ ಕರೆದು 4 ಸ್ವೀಟ್ ಮಾಡಿಸಿ, ಬ್ಯಾಂಡು ಭಜಂತ್ರಿ ಎಲ್ಲ ತರಿಸಿ ನಾಮಕರಣ ಅಂಥೇಳಿ, ನೇಮಿಂಗ್ ಸೆರೆಮನಿ ಅಂಥೇಳಿ ಸೆರೆಮನಿ ಮಾಡೋವರೆಗೂ ಆ ಸೆರೆಮನಿ ನೆನಪಿಸ್ಕೊಳ್ತಿರ್ತಾರೆ. ನಾ ಇಷ್ಟು ದೊಡ್ಡವ ಬಂದರೆ ನನಗೊಂದು ನಾಮಕರಣ ಮಾಡೋರು ಗತಿ ಇಲ್ಲ. ಕೃಷ್ಣ ಅನ್ನಂತೆ, ನೀವೇನು ನಂಗೆ ನಾಮಕರಣ ಮಾಡ್ತೀರಿ, ನಾನೇ ನನ್ನ ಹೆಸರು ಇಟ್ಕೊಳ್ತೀನಿ ಅಂತ. ಪೂತನಿ ಪ್ರಾಣಾಪಹಾರಯೇ ನಮಃ. ಅವನ ಹೆಸರು ಪೂತನಿ ಪ್ರಾಣಹರಹ, ಶಕಟಾಸುರ ಭಂಜನ, ತೃಣೀಕೃತ ತೃಣಾವರ್ತ, ಇದೆಲ್ಲ ಅವನ ಹೆಸರೇ. ನೀವ್ಯಾರು ನನ್ನ ಹೆಸರಿಡಕ್ಕೆ ಹೋಗಬೇಡಿ, ನನ್ನ ಹೆಸರು ನಾನೇ ಇಟ್ಕೊಳ್ತೀನಿ ಅಂತ ಹೀಗೆಲ್ಲ ಭಗವಂತ ಮಾಡ್ತಾ ಇದ್ದಾನೆ. ಯಾರೋ ಕೇಳಿದ್ರಂತ, ಯಶೋದೆ ಹೇಳ್ತಾಳೆ, ನಮ್ಮೂರಲ್ಲಿ ಇಷ್ಟು ಮಕ್ಕಳಿದೆ, ಪುಟ್ಟ ಮಕ್ಕಳು, ಯಾವ ಮಕ್ಕಳಿಗೂ ಯಾವ ಪ್ರಾಬ್ಲಮ್ಮೂ ಇಲ್ಲ. ಯಾವ ರಾಕ್ಷಸ ಬರಲಿ, ಅದು ಗಾಳಿ ರೂಪದಲ್ಲಿ ಬರಲಿ, ಬಂಡಿ ರೂಪದಲ್ಲಿ ಬರಲಿ, ಏನು ಬಂದರೂ ನಮ್ಮನೆಗೆ ವಕ್ರಸತ್ತಲ್ಲ, ಯಾಕೆ ಜಾತಕ ತೋರಿಸೇ ಬಿಡೋಣ ಅಂತ ಅವ್ರ ಆಚಾರ ಹತ್ರ ಹೋಗಿ ತೋರಿಸಿದ್ರಂತೆ. ಆಚಾರ ಹೇಳಿದ್ರಂತೆ, ಅಲ್ರಿ ಇಷ್ಟು ಒಳ್ಳೆ ಬಂಗಾರದಂಥ ಗಂಡು ಕೂಸಾದರೆ ಒಂದು 4 ಜನ ಬ್ರಾಹ್ಮಣರು ಕರೆದು ದಾನ ಧರ್ಮ ಮಾಡಿ, ಗಂಡು ಮಕ್ಕಳಾದರೆ ಗೋದಾನ ಮಾಡಬೇಕು, ಏನು ದಾನ ಇಲ್ಲ ಧರ್ಮ ಇಲ್ಲ ಅಂತ ಬೈದ್ರಂತ. ಆಯ್ತು ಬಿಡಿ, ಒಂದು ಫಂಕ್ಷನ್ ಮಾಡೋಣ, ನಾಮಕರಣ ಮಾಡೋಣ ಅಂತಂದ್ರಂತೆ. ಸರಿ ಅಂಥೇಳಿ ದೊಡ್ಡ ಪಟ್ಟಿ ಗಿಟ್ಟಿ, ಆಚಾರರು ದೊಡ್ಡ ಪಟ್ಟಿ ಕೊಟ್ಟರು. ರಾಜರ ಮನೆ ನಾಮಕರಣ ಅಂಥೇಳಿ ಕೊಟ್ಟರು. ಅದು ಯಾರು ಅವ್ರ ಮನೆ ಪುರೋಹಿತರು ಅಂದರೆ ಗರ್ಗಾಚಾರ್ಯರು ಅಂತ, ಫ್ಯಾಮಿಲಿ ಪುರೋಹಿತರು. ನಮ್ಮಲ್ಲಿ ಫ್ಯಾಮಿಲಿಗೆ ಡಾಕ್ಟ್ರ್ ಇದ್ದಾರೆ, ಪುರೋಹಿತರಿಲ್ಲ. ನಮ್ಮ ಫ್ಯಾಮಿಲಿಗೆ ಪುರೋಹಿತ ಯಾರು ಸಿಗ್ತಾರೋ ಅವ್ರ ಆಚಾರ. ನಮಗೇನು ಇಂಥವ್ರು ಆಗ್ಬೇಕಂತವ್ರು ಹಬ್ಕೊಂತಿಲ್ಲಪ್ಪ. ಅದೇ ಡಾಕ್ಟ್ರೇ ಆದರೆ ಅವನು ಏನೂ ಇಲ್ಲ ಅನ್ನಕ್ಕೆ 50 ಟೆಸ್ಟ್ ಮಾಡಿ ₹1000 ಕಿತ್ಕೊಂಡು ಕಡೆಗೆ ದೊಡ್ಡ ಡಾಕ್ಟ್ರ್ ಏನು ಹೇಳ್ತಾರೆ, ನಿಮ್ಗೇನಾಗಿಲ್ಲ ಅಂತ ಹೇಳ್ತಾರೆ. ಅಷ್ಟು ಅಷ್ಟು ಫೀಸು. ಆಶೀರ್ವಾದ ಮಾಡಿ, ತುಂಬು ಹೃದಯದಿಂದ ಆಶೀರ್ವಾದ ಮಾಡುವ ಒಬ್ಬ ಬ್ರಾಹ್ಮಣ ನಮಗೆ ಬೇಕಿಲ್ಲ. ಆದರೆ ಆಗಿನ ಕಾಲದಲ್ಲಿ ನಂದಗೋಪನಿಗೆ ಗರ್ಗಾಚಾರ್ಯರು ಬಂದಿದ್ದಾರೆ. ಅವರು ನಾಮಕರಣ ದಿನ ಬಂದರು, ಕೇಳ್ತಾ ಇದ್ದಾರೆ, ಎಲ್ಲಪ್ಪ ನಿನ್ನ ಮಗು
ಎಲ್ಲಿ ತೊಟ್ಲಲ್ಲಿ ಯಾವ್ದು ತೋರಿಸು ಅಂತಂದರು. ಬನ್ನಿ ಆಚಾರ್ಯ ತೋರಿಸ್ತೀನಿ ಅಂತ 2 ಬಂಗಾರದ ತೊಟ್ಲಲ್ಲಿ 2 ಮಕ್ಕಳನ್ನು ತೋರಿಸಿ, ಇವನು ನಮ್ಮ ದೊಡ್ಡ ಮಗ, ಇವನು ಚಿಕ್ಕ ಮಗ ಅಂದಾಗ ಆಚಾರ್ಯ ಹೀಗೆ ಬಗ್ಗಿ ನೋಡಿದ್ರು ಶಂಕುಚಕ್ರ ಗದಾಪಾಣಿಯಾದಂತಹ ಭಗವಂತ ತೊಟ್ಲಲ್ಲಿ ಕಾಣ್ತಾ ಇದ್ದಾನೆ. ನೋಡುವವರಿಗೆ ವ್ಯಕ್ತಾವ್ಯಕ್ತ ಚತುರ್ಭುಜ, ಯಾರಿಗೆ ನೋಡುವ ಯೋಗ್ಯತೆ ಇದೆ, ಯಾರು ಸಾಧನ ಸಂಪತ್ತಿದೆ, ತೊಟ್ಟಲ್ಲಿ ಮಗು ಮಲಗಿದ್ರು ಅವ್ರ ಕಣ್ಣು ಕಾಣೋದು ಶಂಕುಚಕ್ರ ಗದಾಧಾರಿಯಾದ ಭಗವಂತ. ವಿಜಯದಾಸರು ತಿರುಪ್ತಿಗೆ ಹೋದರೆ ನೀವು ನಾವು ನೋಡಿದ ಮೂರ್ತಿಯನ್ನು ನೋಡಲ್ಲ, ನಗುವ ಶ್ರೀನಿವಾಸನ್ ನೋಡ್ತಾರೆ, ಶಂಕುಚಕ್ರ ಗದಾಪಾಣಿಯಾದ ಶ್ರೀನಿವಾಸನ್ ನೋಡ್ತಾನೆ. ಆ ಶ್ರೀನಿವಾಸನ್ ಜೊತೆಗೂ ವಿಜಯದಾಸರಿಗೂ ಮಾತು ನಡೆಯುತ್ತೆ. ನಮ್ಮ ಕತ್ತಿಡು ದಬ್ದಿದ್ರೆ ಸಾಕಾಗಿದೆ, ನಮ್ಮ ಯೋಗ್ಯತೆಗೆ ಎಷ್ಟೋ ತನಕ ನಿಂತಿದೆಯಾ ದಬ್ರ ಅವನ್ನ ಅಂತ. ಇಷ್ಟು ಪಾಪಿನ ಇಷ್ಟು ದಿವಸ ನಿಲ್ಲಿಸಿದ್ದೇ ಜಾಸ್ತಿ, ಕಳ್ಸವನ್. ಯಾಕೆ ಗೊತ್ತಾ, ನಾವು ತಿಮ್ಮಪ್ಪನ ಹತ್ರ ಹೋದರೆ ಸ್ತೋತ್ರ ಮಾಡ್ತೀವ, ವೆಂಕಟೇಶ್ವರ ಸ್ತೋತ್ರ ಹೇಳ್ತೀವ, ಏನಿಲ್ಲ ನಮ್ದು ಇಷ್ಟುದ್ದ ಪಟ್ಟಿ ಇರುತ್ತೆ, ಅದನ್ನು ಹೇಳ್ತಾ ನಿಂತ್ಕೊಳ್ತೀವಿ. ದೇವ್ರಂತ ನೀನು ನೋಡಿದ್ರೆ ಗೊತ್ತಾಗತ್ತೋ, ನೀನೇನು ಕೇಳಬೇಡ ದಬ್ಬಿ ಅವನ್ನ ಅಂತ. ವಿಜಯದಾಸರು ಹೋದರೆ ಏನು ಸ್ವಾಮಿ 8 ವರ್ಷ ಆಯಿತು ಬರಲೇ ಇಲ್ವಲ್ಲ, ಏನು ಸಮಾಚಾರ, ಹೀಗೆ ಮಾತಾಡ್ತಾ ನಿಂತು ಬಿಡ್ತಾನೆ. ಗೋಪಾಲದಾಸರಿಗೆ ಭಗವಂತ ಕುದುರೆ ಮೇಲೆ ಬಂದು ಕರೆದು ಹೋದ ವಿಠಲ, ಆಲೇನೆಹಿಯಿಂದ ಯಾಕಿನ್ನೂ ಬರಲೇ ಇಲ್ವಲ್ಲ ಅಂದ. ದೊಡ್ಡವ್ರಿಗಾದ್ರೆ ಕರೀತಾನೆ, ನಾವು ಹೋದದ್ದು ದಬ್ತಾನೆ. ನಮ್ಮಲ್ಲಿ ಕೆಲವರು ಬರ್ತೀರಾ ತಿರುಪ್ತಿಗೆ, ದೇವ್ರು ಕರ್ಸ್ಕೊಂಡ್ರೆ ಬರ್ತೀವಿ ಅಂತಾರೆ. ಏನು ಫೋನ್ ಮಾಡಿ ಅವಾಗ ಬರ್ತೀರಿ ಅಂತ ಕೇಳ್ಬೇಕಾ ನಿಮ್ಮನ್ನ? ದೇವರು ನಿಮ್ಮನ್ನ ಯಾಕೆ ಕರೆಸ್ಕೊಳ್ತಾರ್ರಿ? ನಿಮ್ಮಿಂದ ಆಗಬೇಕಾದ್ದೇನಿದೆ? ದೇವರ ಪ್ರೇರಣೆ, ಭಗವಂತ ಅನುಗ್ರಹ ಮಾಡಲಿ ಅಂತ ಹೀಗೆ ಅನ್ಬೇಕೇ ವಿನಃ ದೇವ್ರು ಕರೆಸ್ಕೊಂಡ್ರೆ ಬರ್ತೀನಿ, ಏನು ಕರೆಸೋದು ದೊಡ್ಡವ್ರ? ದಬ್ಬದಿದ್ರೆ ಸಾಕಾಗಿದೆ. ಹಾಗಾಗಿ ಭಗವಂತ ಗರ್ಗಾಚಾರ್ಯ ಹೀಗೆ ನೋಡಿದ್ರು, ಆ ಗರ್ಗಾಚಾರ್ಯರಿಗೆ ತೊಟ್ಟಲಲ್ಲಿ ಶಂಕುಚಕ್ರ ಗದಾಪಾಣಿಯಾದ ಭಗವಂತ ಕಂಡ. ಅವನು ನೋಡಿ ಗರ್ಗಾಚಾರ್ಯ ಕೆನ್ನೆ ತಟ್ಕೊಂಡ್ರಂತ. ಯಾರ ಮನೆ ಪೌರೋಹಿತ್ಯ ಒಪ್ಕೊಂಡ್ಬಿಟ್ಟೆ, ಎಂಥ ತಪ್ಪು ಮಾಡಿಬಿಟ್ಟೆ. ಅಪ್ಪ ನಮ್ಮನ್ನು ಪಡೆದ ತಂದೆ ಇದ್ದಾರಲ್ಲ, ಅವ್ರ ಹೆಸರೇ ನಾವು ಕರೆಯಲ್ಲ, ಅಪ್ಪ ಅಂತೀವಿ, ಅಣ್ಣ ಅಂತೀವಿ, ಹಾಳಾಗಿ ಹೋಲಿ ಡ್ಯಾಡಿ ಅಂತೀವಿ ವಿನಃ ಅಪ್ಪನ ಹೆಸರು ಗೋವಿಂದರಾವ್ ಅಂತೀವಿ, ಗೋವಿಂದ ಅಂತ ಕರಿತೀವ. ಈ ಅಪ್ಪನ ಹೆಸರೇ ಕರೆಯಲ್ಲ. ಜನ್ಮ ಜನ್ಮಾಂತರದ ಅಪ್ಪ ಇವನು, ಇವನಿಗೆ ನಾನು ಹೆಸರಿಟ್ಟು ಹೇಗೆ ಕರೀಲಿ? ಏನು ಪಾಪ ಬರುತ್ತೋ ಏನು ಕಥೆಯೋ ಏನೇ ಆಗಲಿ, ಮಧ್ಯ ಮಧ್ಯ ಮಂತ್ರ ತಂತ್ರ ಸ್ವರವರ್ಣ ಹೇಳ್ತಾರಲ್ಲ, ನಾನು ಮೊದಲೇ ತಪ್ಪು ಮಾಡ್ತಾ ಇದ್ದೀನಿ, ಅದಕ್ಕೆ ದೇವರ ಹೆಸರು ಹೇಳ್ತೀನಿ ಅಂತ ರಾಮಕೃಷ್ಣ ರಾಮಕೃಷ್ಣ ಅಂತ ಕೆನ್ನೆ ತಟ್ಕೊಂಡ್ರಂತೆ. ಯಾರು? ಪುರೋಹಿತರು, ಗರ್ಗಾಚಾರ್ಯರು. ಆ ನಂದಗೋಪ ಕೇಳಿದ್ನಂತೆ, ಅಯ್ಯೋ ಇದೇನೋ ಸಂಪ್ರದಾಯ ಇವ್ರದ್ದು, ನಾಮಕರಣ ಮಾಡಿಸಿ ಅಂದರೆ ಎಲ್ಲರೂ ಗಣಪತಿ ಪೂಜೆ ಪುಣ್ಯಾಹ ನಾಂದಿ ನವಗ್ರಹ ಮಾಡಿ ಆಮೇಲೆ ಹೆಸರಿಡ್ತಾರೆ, ಇವ್ರದ್ದು ಯಾವ ಮಠವೋ ಏನು ಕಥೆಯೋ, ಇವರು ಮೊದಲೇ ಹೆಸರಿಡ್ತಾ ಇದ್ದಾರೆ, ಏನಾರು ಮಾಡ್ಕೊಳ್ಳಿ, ಹೆಸರಂತೂ ಚೆನ್ನಾಗಿದೆ, ದೊಡ್ಡವನಿಗೆ ರಾಮ, ಎರಡನೇವನಿಗೆ ಕೃಷ್ಣ ಅಂತ ಈ ರೀತಿ ನಾಮಕರಣ ಆದದ್ದೇ ವಿನಃ ಅವನಿಗೆ ಬೇರೆ ರೀತಿ ನಾಮಕರಣ ಅಲ್ಲ ಅಂತ ವಾದಿರಾಜರು ಅದ್ಭುತವಾಗಿ ಭಗವಂತನ ನಾಮಕರಣದ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸರಿ, ದೇವರಿಗೆ ಎಷ್ಟೊಂದು ಹೆಸರಿದೆ, ಆದರೂ ಕೃಷ್ಣ ಅನ್ನೋ ಹೆಸರೇ ಜಗತ್ತಲ್ಲಿ ಫೇಮಸ್. ಯಾಕೆ? ನಾಳೆ ಹೇಳ್ತೀನಿ ಅಂತ. ಶ್ರೀಕೃಷ್ಣ ಅರ್ಪಣಮಸ್ತು.